ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಬ್ಯಾಟಲ್. ಎರಡೂ ಕ್ಷೇತ್ರಗಳಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿನ ಪೈಪೋಟಿ ನಡೆಸ್ತಾ ಇದೆ. ಈ ಚುನಾವಣೆ ಸರ್ಕಾರದ ಜನಪ್ರಿಯತೆಯ ಅಗ್ನಿ ಪರೀಕ್ಷೆಯ ಕುರ್ಚಿ ಕದನದ ನಡುವೆ ಕಾಂಗ್ರೆಸ್ ನಾಯಕರಿಗೆ ಅಗ್ನಿ ಪರೀಕ್ಷೆಯ ಇದು. ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಸಿಎಂ ಹಾಗೂ ಡಿಸಿಎಂ ಬಿರುಸಿನ ಪ್ರಚಾರವನ್ನ ನಡೆಸಲಿದ್ದಾರೆ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈ ಎಲೆಕ್ಷನ್ ಗೆಲ್ಲುವ ಹುಮ್ಮಸ್ಸಿನಲ್ಲಿರುವಂತಹ ರಾಜ್ಯ ಬಿಜೆಪಿ ನಾಯಕರು ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಮತ್ತೊಂದು ಕಡೆಯಲ್ಲಿ ಕೇಸರಿ ಪಡೆ ಕೂಡ ಹೇಳ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈತ್ರಿ ಬಲದ ಮೇಲೆ ಕಾಂಗ್ರೆಸ್ಗೆ ರಾಜ್ಯ ಬಿಜೆಪಿ ಟಕ್ಕರ್ ಕೊಡುತ್ತಾ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಎರಡೂ ಕ್ಷೇತ್ರಗಳ ಗೆಲುವಿನ ಅನಿವಾರ್ಯತೆಯಲ್ಲಿದೆ, ಗೆಲ್ಲಲೇಬೇಕಾದ ಒತ್ತಡದಲ್ಲೂ ಕೂಡ ಇದೆ. ಈ ಚುನಾವಣೆ ಸರ್ಕಾರದ ಜನಪ್ರಿಯತೆಯ ಅಗ್ನಿ ಪರೀಕ್ಷೆಯ ಹಾಗಾದ್ರೆ ಕುರ್ಚಿ ಕದನ ಒಂದು ಕಡೆಯಾದ್ರೆ, ಇದರ ನಡುವೆ ಬರ್ತಾ ಇರುವಂತಹ ಈ ಅಗ್ನಿ ಪರೀಕ್ಷೆ, ಇದರಲ್ಲಿ ಕಾಂಗ್ರೆಸ್ ನಾಯಕರು ಗೆಲ್ತಾರ? ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂಥದ್ದು. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ಕೆಆರ್ಪೇಟೆ ಉಪಚುನಾವಣೆಯಲ್ಲಿ, ತಿರಾ ಉಪಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರು ಜೆಂಡಾ ಹೊಡೆದ್ರು, ಯಾವ ರೀತಿ ತಂತ್ರ ಕುತಂತ್ರಗಳನ್ನ ಮಾಡಿದ್ದಾರೆ, ಎಲ್ಲವನ್ನು ಕೂಡ ನಾನು ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಸೂಡ್ ಕೇಸ್ನಲ್ಲೆಲ್ಲ ಗೋಡೆ ಚೀಲದಲ್ಲಿ ಹಣವನ್ನು ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ. ಅದು ಕೂಡ ನನಗೆ ಖಾತ್ರಿ ಇದೆ. ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ, ರಾಜ್ಯದ ಜನ ಬೇಸತ್ತಿದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂತ ಕಾಲ ಸನ್ನಿಹಿತವಾಗಿದೆ. ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ ಇಡೀ ಈ ಭಾಗದಲ್ಲಿ ಒಂದು ಬಹಳ ದೊಡ್ಡ ಸ್ಪೀಡ್, ವೇಗ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈ ಚುನಾವಣೆಯಿಂದ ಸಹಿತ ಇದೊಂದು ದೊಡ್ಡ ತಿರುವನ್ನು ನಮ್ಮ ರಾಜ್ಯದ ರಾಜಕಾರಣಕ್ಕೆ ಕೊಡಲಿದೆ. ಸರ್ಕಾರದ ಭ್ರಷ್ಟಾಚಾರದಿಂದಾಗಿ, ಸರ್ಕಾರದ ಆಂಟಿ ಇನ್ಕಮ್ನಿಂದಾಗಿ ಅನೇಕ ಸರ್ತಿ ನಾವು ಗೆದ್ದಿದ್ದೆ. ನಮ್ಮ ಎಲ್ಲ ಅಭ್ಯರ್ಥಿಗಳು, ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಬಾಗಲಕೋಟೆ ಚುನಾವಣೆ ಏನು ಉಪಚುನಾವಣೆ ನಡೀತಾ ದಿಕ್ಸೂಚಿ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಭಗವಧ್ವಜ ಇವತ್ತು ಬಾಗಲಕೋಟೆಯಲ್ಲಿ ಹಾರೇ ಹಾರುತ್ತೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಇವತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಇವತ್ತು ಅಧಿಕಾರ ಸಲುವಾಗಿ, ಮುಖ್ಯಮಂತ್ರಿ ಸಲುವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬೇಕು ಬೇಕು ಅಂದೇಳಿ ಅಂಬಲಾಯಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಇಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂದೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂಥ ಬೊಕ್ಕಸಕ್ಕಂದ್ರಿಗಿನ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ MLA ಆಗಿದ್ದಾರೆ. SS ಮಲ್ಲಿಕಾರ್ಜುನ 2 ಬಾರಿ MLA ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ನಾವು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಮತ್ತೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ, ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಿಂದ ನಾವು ಈ ಚುನಾವಣೆಯೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ಕಾಂಗ್ರೆಸ್ ಪಕ್ಷ ಒಮ್ಮತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಮ್ಮ ಯುವ ನೇತ ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತಂದೆ ಆದಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ, ಇಲ್ಲ ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡು ಅಂತ ಹೇಳಿ ಅವನಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನ ಸೂಚಿಸಿದ್ರು. ಕೇಳ್ತಾರೆ, 16 ಜನ ಕೇಳ್ತಾರೆ, ಇರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ. ಸೊ ನಾವು ಇರೋದು ಒಂದು ಸೀಟು,
ಎಲ್ಲರಿಗೂ ಕೂಡ ಪವರ್ನ ಶೇರ್ ಮಾಡೋಂಥ ಕೆಲಸ ನಾವು ಮೊದಲಿಂದ ನಾವು ಮಾಡ್ಕೊಂಡು ಬರ್ತೇವೆ. ಎಲ್ಲ ವಿಚಾರ ಕೂಡ ನಾವು ಬಗೆಹರಿಸ್ತೇವೆ. ಡಿಸಿಡೆನ್ಸ್ ಯಾವುದೂ ಇಲ್ಲ. ಒಬ್ಬರು ಮಾತ್ರ ನಾಮಿನೇಷನ್, ಅದು ನಮ್ಮ ಪಕ್ಷದ ಶಿವಶಂಕರಪ್ಪನ ಆತ್ಮೀಯರವರು, ಅಂದ್ರೆ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನೆಲ್ಲ ನಾವು ಸರಿ ಮಾಡ್ತೇವೆ. ನಾವು ಮಾಡ್ತಾ ಇರೋಂಥ ಅಭಿವೃದ್ಧಿ ಕೆಲಸ ಇದೇ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್ ಕಬ್ಬೂರ್, ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ದಾವಣಗೆರೆಯಿಂದ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಕಬ್ಬೂರ್ ಅವರು. ನಮಸ್ತೆ ಸರ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ನೇರ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ SDPIನಿಂದ ದಾವಣಗೆರೆ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಪ್ಸರ್ ಕೊಡ್ಲಿಪೇಟೆ ಕೂಡ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಮಲ್ಲಿಕಾರ್ಜುನ್ ಅವರೇ, ಬಗೆಹರಿಯತ್ತಾ ಟಿಕೆಟ್ ಗೊಂದಲ? ಸರ್ ನಮಸ್ತೆ. ಕಾಂಗ್ರೆಸ್ ಇಂದು ಬಹುತೇಕ ಬಗೆಹರಿಯುವ ಲಕ್ಷಣ ಕಾಣ್ತಾ ಇದೆ. ಆದರೆ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ವಾಪಸ್ ತೆಗಿಬಹುದು ಏನೋ. ಆದರೆ ಮುಸ್ಲಿಂ ಸಮುದಾಯದ ಒಳಗಡೆ ಇರ್ತಕ್ಕಂಥ ಅಸಮಾಧಾನ ಇದೆಯಲ್ಲ, ಅದಕ್ಕೆ ಪರಿಹಾರ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ. ಓಕೆ, ಈ ಹಿಂದೆ ಅಸಮಾಧಾನ ಮುಂದುವರೆದ್ರೆ ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನುವ ಆತಂಕ ಅವರೆಲ್ಲರನ್ನೂ ಒಗ್ಗೂಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕಂಗೆ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಬಹುತೇಕ ಅದು ಜನರ ಕೈಯಲ್ಲಿದೆ. ಈ ಹಿಂದಿನ ಎಲೆಕ್ಷನ್ಗಳು ಈ ಬಹಳ ಮುಖ್ಯವಾಗಿ ಬಂದಿರೋದು ಒಂದು ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥ ಅಸಮಾಧಾನ, ಎರಡನೇದು ಮೂರನೇ ತಲೆಮಾರಿಗೆ ಒಂದೇ ಕುಟುಂಬದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಮತ್ತೊಂದು ಅಸಮಾಧಾನ. ಓಕೆ, ಯಾಕೆಂದ್ರೆ ಈ ತರದಲ್ಲಿ ವಂಶಪಾರಂಪರ್ಯವಾಗಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಸೋಲಿಸಿ ಮನೆ ಕಳಿಸಿರ್ತಕ್ಕಂಥ ಒಂದು 3 ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೂ ವಾಪಸ್ ಕಳಿಸ್ಕೊಟ್ರು, ಬಸವರಾಜ ಬೊಮ್ಮಾಯಿ ಅವರ ಮಗನಿಗೂ ವಾಪಸ್ ಕಳಿಸ್ಕೊಟ್ರು ಮನೆಗೆ. ಹಾಗೇನೆ ದೇವೇಗೌಡರ ಮೊಮ್ಮಗನ 3ನೇ ತಲೆಮಾರು ಅವರನ್ನು 3 ಬಾರಿ ಮನೆಗೆ ಕಳಿಸ್ಕೊಟ್ಟಂಥ ಉದಾಹರಣೆಗಳು ಇದ್ದಾವೆ. ಅಂಥದ್ದೇ ಒಂದು ಅಸಮಾಧಾನದ ಅಲೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕಾಣ್ತಾ ಇದೆ. ಅಲ್ಲ, 3ನೇ ತಲೆಮಾರು ಗೆಲ್ಲಿಸ್ತಾ ಇರೋ ಉದಾಹರಣೆಗಳು ಸಾಕಷ್ಟಿದಾವೆ ಸರ್ ನಮ್ಮಲ್ಲಿ. ಇನ್ನು ಬೇರೆ ಅಲ್ಲ, ಇರ್ಬೋದು ಸರ್, ಇರ್ಬೋದು, ಇಲ್ಲ ಅಂತ ಹೇಳಕ್ಕಲ್ಲ. ಅದು ಡಿಪೆಂಡ್ಸ್ ಆನ್ ಬೇರೆ ಬೇರೆ ಸ್ಟ್ರಾಟಜಿಗಳಲ್ಲಿ ವರ್ಕೌಟ್ ಆಗ್ಬೋದು. ಒಂದು ಪಕ್ಷ, ಮತ್ತೊಂದು ಪ್ರಭಾವ, ಮತ್ತೊಂದು ಕುರುಡು ಕಾಂಕ್ಷಣ, ಈ ಎಲ್ಲವೂ ಕೂಡ ಒಂದೇ ಇದರಲ್ಲಿ ಮೇಳವಿಸಿದಾಗ ಮಾತ್ರ ಈ ಥರದ ಒಂದು ಸಾಧ್ಯತೆಗಳು ಇರ್ತವೆ ಸರ್. ಓಕೆ, ಸೊ ಹಾಗಾಗಿ ಇಲ್ಲಿ ಅಷ್ಟು ಸುಲಭ ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋ ಅಭಿಪ್ರಾಯ ಕಣದ ಚಿತ್ರಣದಲ್ಲಿ ಕಂಡು ಬರ್ತಾ ಇದೆ ಸರ್. ಈ ಬಿಜೆಪಿ ಅವರು ST ಅಭ್ಯರ್ಥಿಯನ್ನು ಹಾಕಿರೋದು ಒಟ್ಟಾರೆ ಕ್ಯಾಲ್ಕುಲೇಷನ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತು ಸರ್? ಒಂದು, ಅವರು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ಸರ್. ಓಕೆ, ಅಹಿಂದ ಮತಗಳನ್ನು ಹೆಚ್ಚು ಅಲ್ಲಿ ಲಿಂಗಾಯತ ಮತಗಳು ಸ್ವಲ್ಪ ಕಡಿಮೆ ಇದೆ. ಒಂದು 30,000, 25,000 ರಿಂದ 30,000 ಕರಾರು ಒಕ್ಕಲ್ಲ ಇದು. ಓಕೆ, ಹಾಗಾಗಿ ಅಹಿಂದ ಮತಗಳ ಮೇಲೆ, ಆಮೇಲೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಮುಸ್ಲಿಂ ಕೆಲವು ಮುಖಂಡರು ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅವುಗಳ ಮೇಲೂ ಅವರು ಕಣ್ಣಿಟ್ಟಿದ್ದಾರೆ ಸರ್. ಯಾಕೆಂದ್ರೆ ಬಹಿರಂಗವಾಗಿ ಕೆಲವು ಮುಸ್ಲಿಂ ಯುವಕರು ನಾವು BJPಗಾದರೂ ಹಾಕ್ತೀವಿ, ನಮಗೆ ಮೋಸ ಮಾಡಿದ ಕಾಂಗ್ರೆಸ್ಸಿಗೆ ನಾವು ಮತ ಹಾಕೋದಿಲ್ಲ ಅಂತೇಳಿ ಬಹಿರಂಗವಾಗಿ ನಿನ್ನೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮತ್ತು ಪ್ರತಿಭಟನೆಯಲ್ಲಿ ಮಾಧ್ಯಮಗಳ ಮೇಲೆ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಬೇರೆ ಬೇರೆ ಸಮುದಾಯಗಳು ಇವೆಲ್ಲವೂ ಫ್ಯಾಕ್ಟರ್ ಏನಾದರೂ ವರ್ಕೌಟ್ ಆದರೆ BJPಗೆ ಒಂದಿಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ ಸರ್. ಓಕೆ, ಈ ಬಿಜೆಪಿಯ ಭಿನ್ನಮತ ಸರಿ ಆಯ್ತು ಅನ್ಸುತ್ತಾ ನಿಮಗೆ? ಮೇಲ್ನೋಟಕ್ಕಂತೂ ಎಲ್ಲರೂ ಒಟ್ಟಾಗಿ ಬಂದ್ರಪ್ಪ. ನಾವು ಈ ಹಿಂದೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದವರ ಕೆಲವರ ಹೇಳಿಕೆಗಳನ್ನು ನೋಡ್ತಾ ಇದ್ದೆ ನಾನು. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ರು, ಅದು ಅರ್ಜುನನ ಗೆಲುವಲ್ಲ, ಭೀಮನ ಗೆಲುವಲ್ಲ ಅಂತೆಲ್ಲ ಮಾತಾಡ್ತಿದ್ರು. ಎಸ್ ಸರ್, ಏನಾಗಿದೆ ಅಂದರೆ ಇಲ್ಲಿ ಈಗ ಅದರ ಒಳ ಬಣಗಳ ಜಗಳ ಸ್ವಲ್ಪ ಮಟ್ಟಿಗೆ ತಣ್ಣಗಾಗ್ತಾ ಬಂದಿದೆ. SA ರವೀಂದ್ರನಾಥ್ ಏನು ನೇತೃತ್ವ ವಹಿಸಿದ್ರು, ರೇಣುಕಾಚಾರ್ಯ ನೇತೃತ್ವ ವಹಿಸಿದ್ರು. SA ರವೀಂದ್ರನಾಥ್ ಈಗಾಗಲೇ ಸ್ವಲ್ಪ ತಣ್ಣಗಾಗಿದ್ದಾರೆ. ರವೀಂದ್ರನಾಥ್ ಅವರು ರೇಣುಕಾಚಾರ್ಯ ಅವರ ಒಳಗಡೆ ಸ್ವಲ್ಪ ಅಸಮಾಧಾನ ಇರೋದು ಸತ್ಯ. ಏನು ಕಾರಣ SA ರವೀಂದ್ರನಾಥ್ ಇದ್ದಾರೆ ಸರ್? SA ರವೀಂದ್ರನಾಥ್ ಅವರು ತಣ್ಣಗಾಗೋದಕ್ಕೆ ಕಾರಣ ಒಂದು ಪಕ್ಷ ಸರ್, ಇನ್ನೊಂದು
ವರಿಷ್ಠರು BJP ವರಿಷ್ಠರು ಕೂಡ ಅವ್ರ ಜೊತೆ ಮಾತನಾಡಿರುವ ಹಲವಾರು ಬಾರಿ ಈಗ ಇತ್ತೀಚಿನ ಮಾತುಕತೆ ನಡೆಸಿದ್ದಾರೆ ಸರ್ ಅವರೊಡನೆ. ಹಾಗಾಗಿ ಅವರು ಸ್ವಲ್ಪ ಮೌನಕ್ಕೆ ಜಾರಿದಂತೆ ಕಾಣ್ತಾ ಇದೆ. ಅವರೆಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ. ಸೊ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಜೊತೆಗೆ ಏನು ಅಭ್ಯರ್ಥಿಗಳಾಗಬೇಕಂತ BJP ಅವರು ಕಾಯ್ತಾ ಇದ್ರಲ್ಲಿ ಅಜಯ್ ಕುಮಾರ್ ಆ್ಯಂಡ್ ಶಿವಕುಮಾರ್ ಮತ್ತು ಯಶವಂತರಾವ್ ಜಾಧವ್ ಇವರೆಲ್ಲರಿಗೂ ಕೂಡ ಶಾಮ್ನೂರು ಕುಟುಂಬ ಅದರ ಜೊತೆಗೆ ಸಾಂಪ್ರದಾಯಿಕ ವೈರತ್ವ ಇದೆ ಸರ್. ಸೊ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಾಧ್ಯತೆಗಳು ತುಂಬಾ ಇದಾವೆ ಸರ್. ಹಾಗಾಗಿ ಭಿನ್ನಾಭಿಪ್ರಾಯ ಬಣಗಳ ಜಗಳ ಸ್ವಲ್ಪ ಗೌಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಬಟ್ ಇನ್ನೊಂದು ಅಭಿಪ್ರಾಯ ಕೂಡ ಇದೆ ಮಲ್ಲಿಕಾರ್ಜುನ್ ಅವರೇ, ಇಲ್ಲ ದಾಸ್ ಕರಿಯಪ್ಪ ಕೊಟ್ಟಿರೋದ್ರಿಂದ ಶಾಮ್ನೂರ್ ಕುಟುಂಬಕ್ಕೂ ಕೇಕ್ ವಾಕ್ ಆಗತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಇದೆ. BJPಯ ಒಳ ಜಗಳ ಮೇಲ್ನೋಟಕ್ಕೆ ಬಗೆಹರದಂತೆ ಕಂಡು ಬಂದರೂ ಕೂಡ ಸಿದ್ದೇಶ್ ಅವರಿಗೆ ಮನವೊಲಿಸುವುದಕ್ಕೋಸ್ಕರ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರು. ಬಟ್ ಶಾಮ್ನೂರ್ ಕುಟುಂಬಕ್ಕೆ ದಾಸ್ ಕರಿಯಪ್ಪ ಏನೋ ಭಾರಿ ಚಾಲೆಂಜ್ ಮಾಡಿಬಿಡ್ತಾರೆ ಅಂತಕ್ಕಂಥ ಸ್ಥಿತಿ ಇಲ್ಲ ಅನ್ನೋ ಒಂದು ವಿಶ್ಲೇಷಣೆ ಕೂಡ ನಾನು ನೋಡ್ತಾ ಇದ್ದೆ. ನಿಜಾನ ಅದು? ಕೆಲವರು ಮೇಲ್ನೋಟಕ್ಕೆ ಒಂದು ಕಾಂಗ್ರೆಸ್ ಪ್ರಭಾವ ಮತ್ತು ಅವರ ಕುಟುಂಬದ ಪ್ರಭಾವ ನೋಡಿ ಕೆಲವರು ಆ ರೀತಿ ಮಾತನಾಡೋದು ನಾನು ನೋಡಿದ್ದೀನಿ ಸರ್. ಬಟ್ ಅಷ್ಟು ಸುಲಭವಾಗಿ ಸಾಂಪ್ರದಾಯಿಕ ಮತಗಳೇ BJPಗೆ ಒಂದು 55,000 ಮತಗಳಿದಾವೆ ಸರ್. ಕಳೆದ 4 ಚುನಾವಣೆಗಳಲ್ಲಿ ನೋಡಿದಾಗ 55, 56,000, 57,000 ಯಾರೇ ನಿಂತರೂ ಹಾಕಿದ್ದಾರೆ ಸರ್. ಅಷ್ಟು ಸುಲಭವಾಗಿ ಕೇಕ್ ವಾಕ್ ಅನ್ನೋ ಪದ ಹೇಳಲಿಕ್ಕೆ ಆಗಲ್ಲ ಸರ್. ಈ ಸಲ ಅಸಮಾಧಾನ ಕಾಂಗ್ರೆಸ್ಸಲ್ಲಿ ಭಾಳ ಇರೋದ್ರಿಂದ SDBI ಮುಸ್ಲಿಮ್ರದ್ದು ಏನಾದರೂ ಒಂದು 20,000 ವೋಟ್ ಕಟ್ ಆದರೆ ಫೈಟ್ ಭಾಳ ಕ್ಲೋಸ್ ಆಗುತ್ತೆ ಅಂತನಾ? SDPI OIC ಎಲ್ಲ ಮುಸ್ಲಿಮ್ರದ್ದು ಒಂದು 20,000 ವೋಟ್ ಸರ್. ಎಸ್, ಮಿನಿಮಮ್ ತಗೊಳ್ಳೋ ಸಾಧ್ಯತೆಗಳು ಇದಾವೆ ಸರ್. ಈಗಿರೋ ಕನ್ನಡದ ಚಿತ್ರಣ ನೋಡಿದರೆ ಅವರ ಒಂದು 20,000 to 25,000 ವೋಟ್ಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಯಾಕೆಂದರೆ ಮೊದಲೆಲ್ಲ ಯುವಕರು ಬರ್ತಾ ಇರಲಿಲ್ಲ ಸರ್. ದೊಡ್ಡವ್ರು ಏನು ಹೇಳ್ತಾರೋ ಅದಕ್ಕೆ ಕೇಳ್ಕೊಂಡು ಮುಸ್ಲಿಂ ಮುಖಂಡರು ಸುಮ್ಮನೆ ಇರ್ತಾ ಇದ್ರು. ಆದರೆ ಇವತ್ತು ಮುಸ್ಲಿಂ ಮುಖಂಡರ ಸಂಖ್ಯೆ ಕಡಿಮೆ ಇದೆ, ಯುವಕರ ಸಂಖ್ಯೆ ಜಾಸ್ತಿ ಇದೆ ಸರ್. ಸೊ ಯುವಕರಲ್ಲಿ ದೊಡ್ಡ ಕಿಚ್ಚು ಒತ್ತಿಕೊಂಡು ಉರಿತಾ ಇದೆ ಇವಾಗ. ಸೊ ಅದನ್ನು ತಣ್ಣಗೆ ಮಾಡೋದು ಹೇಗೆ ಸಾಧ್ಯತೆಗಳು ಕಡಿಮೆ ಇದೆ ಅಂತ ನನ್ನ ಭಾವನೆ ಸರ್. ಬಟ್ ಮಲ್ಲಿಕಾರ್ಜುನ ಅವರೇ, BJP ಅಹಿಂದ ವೋಟ್ನ ರೆಸಿಪಿಯಂಟ್ ಎಲ್ಲ ಕಡೆ ಇಲ್ಲ. ಅಂದರೆ ಅಹಿಂದ ವೋಟ್ಗಳು ನ್ಯಾಚುರಲಿ ಗ್ರಾವಿಟೇಟ್ ಆಗೋದು ಕಾಂಗ್ರೆಸ್ ಕಡೆ, ಸಿದ್ದರಾಮಯ್ಯನವ್ರ ಕಡೆ. ಹೀಗಾಗಿ ದಾಸ್ ಕರಿಯಪ್ಪಗೆ ಹೆಸರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಯಾಕಂದರೆ ನಾಳೆ ಅಹಿಂದ ವೋಟ್ಗಳು ಬರಬೇಕು, ಅದಕ್ಕೆ ಅಲ್ಲಿ ಲಿಂಗಾಯತರಿಗೆ ಕೊಡಬೇಕು, ಇಲ್ಲಿ ನಾನ್ ಲಿಂಗಾಯತರಿಗೆ ಕೊಡಬೇಕು, ಸಿದ್ದೇಶ್ ಅವರನ್ನು ಸಮಾಧಾನ ಮಾಡಬೇಕು. ಇವತ್ತು ಅವರು ದಾಸ್ ಕರಿಯಪ್ಪ ಹೇಳ್ಕೊಂಡಿದ್ದಾರೆ ನನ್ನ ರಾಜಕೀಯ ಗುರುಗಳು ಸಿದ್ದೇಶ್ ಅವರು ಅಂತೆಲ್ಲ. ಆದರೆ ಅಹಿಂದ ವೋಟ್ಗಳು ಈಗ ಬರೀ ಥೆರಾಟಿಕಲಿ ನಾವು ಹೇಳ್ತಿದ್ದೀವಿ BJP ಕಡೆ ಗ್ರಾವಿಟೇಟ್ ಆಗಿಬಿಡ್ಬೋದು ನಾನ್ ಲಿಂಗಾಯತ್. ಆ್ಯಕ್ಚುಲಿ ಆನ್ ಗ್ರೌಂಡ್ ಹಂಗೆ ಆಗತ್ತಾ? ಆಗೋ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಸರ್. ಏಕೆಂದರೆ JDS ಮೂಲದಿಂದ ಬಂದಂಥವ್ರು ಅವ್ರ ತಂದೆ ದಾಸ್ ಕರಿಯಪ್ಪ, ದಾಸ್ ಕರಿಯಪ್ಪ ಅಂತೇಳಿ ದೇವೇಗೌಡರ ಆಪ್ತರು ಮತ್ತು ದೇವೇಗೌಡರ ಜೊತೆಯಲ್ಲಿದ್ದವರು. ಸಿದ್ದರಾಮಯ್ಯ ಕೂಡ ಅವ್ರ ಜೊತೆಯಲ್ಲಿದ್ದರು. ಸೊ ಹಾಗಾಗಿ ಅವರು ಒಬ್ಬರು ಮುಖಂಡರು, ಸಮಾಜವಾದಿ ನೆಲೆಯಿಂದ ಬಂದಂಥವ್ರು ಅವ್ರ ತಂದೆ. ಸೊ ಈ ಕಾರಣಗಳನ್ನೆಲ್ಲ ನೋಡಿದರೆ, ಮತ್ತು ಹಿಂದೆ ನಿಂತಂಥವ್ರು ಇಲ್ಲಿ ದಕ್ಷಿಣದಲ್ಲಿ ಸ್ಪರ್ಧೆ ಮಾಡಿದಂಥವ್ರು ಅಜಯ್ ಕುಮಾರ್ ಬಿಟ್ಟರೆ ಯಶವಂತ್ ಜಾಧವ್ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಮರಾಠ ಇದಕ್ಕೆ ಸೇರಿದವರು. ಸೊ ಅವರು ಭಾಳಷ್ಟು ಓಟ್ಗಳನ್ನು 55, 56,000, ಕೆಲವೊಮ್ಮೆ 5,000 ಓಟಲ್ಲಿ ಸೋತಿದ್ದಾರೆ ಸರ್ ಶಿವಶಂಕರಪ್ಪ ವಿರುದ್ಧ. ಒಮ್ಮೆ 5,000, 15,000, ಒಮ್ಮೆ 40,000 ಓಟ್ಗಳಲ್ಲಿ ಸೋತಿದ್ದಾರೆ. ಸೊ ಹಾಗಾಗಿ ಜನರ ಕ್ಯಾಲ್ಕುಲೇಷನ್ನು ಮತ್ತು ಈಗಿನ ಸಾಮಾಜಿಕ ಜಾಲತಾಣಗಳಲ್ಲಿ 3ನೇ ತಲೆಮಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದನ್ನು ಅಬ್ಬರಿಸ್ತಾ ಇದ್ದಾರೆ ಭಾಳಷ್ಟು ಜನ. ಸೊ ಅದು ಹೊರಗಿನ ಜಿಲ್ಲೆಯವರು ಭಾಳಷ್ಟು ಅಬ್ಬರಿಸ್ತಾ ಇದ್ದಾರೆ. ಸೊ ಅದೆಲ್ಲ ನೋಡಿದರೆ ಒಂದಿಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್. ಓಕೆ 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 ಎಸ್, ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಅವರೇ. ಪ್ರಶಾಂತ್, ಅವರ ಕ್ಯಾಲ್ಕುಲೇಷನ್ ಕರೆಕ್ಟ್ ಅನಿಸುತ್ತಾ? ಈ ಹಿಂದೆ ಅಹಿಂದ ವರ್ಗದವರಿಗೆ ಟಿಕೆಟ್ ಕೊಟ್ಟಾಗ BJP ಅವರು ಓಟ್ ತಗೊಂಡಿದ್ದಾರೆ ಜಾಸ್ತಿ ಅಂತ, 5,000 ಓಟ್ನಲ್ಲಿ ಸೋತಂಥವ್ರು. ಅಲ್ಲ ನೋಡಿ, BJP ಅಲ್ಲೊಂದು ಬೇಸ್ ನಿಶ್ಚಿತವಾಗಿರುತ್ತೆ. ಒಂದು ಶಾಮ್ನೂರ್ ಪರ, ಶಾಮ್ನೂರ್ ವಿರುದ್ಧ ಅಂತಕ್ಕಂಥದ್ದು ಕೂಡ ನಿಶ್ಚಿತವಾಗಿರುತ್ತೆ. ಅನೇಕ ಬಾರಿ ಮುಸ್ಲಿಂ ಕ್ಷೇತ್ರ ಆಗಿದ್ದರಿಂದ ಹಿಂದೂ ಕನ್ಸಾಲ್ಟೇಷನ್ ಲಾಭ ಕೂಡ BJPಗೆ ದೊರಕುತ್ತೆ. ಬಟ್ ಮುಸ್ಲಿಂ ವೋಟ್ಗಳು ಆ್ಯಕ್ಚುಲಿ ಡಿವೈಡ್ ಆಗ್ತವ ಅನ್ನೋದು ದಾವಣಗೆರೆ. ಮುಸ್ಲಿಂ ವೋಟ್ಗಳು ಯಾವ ಮಟ್ಟಿಗೆ ಡಿವೈಡ್ ಆಗ್ತವೆ ಅಂತಕ್ಕಂಥದ್ದು ಇಡೀ ದಾವಣಗೆರೆಯ ಚುನಾವಣಾ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಬಟ್ ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಶಾಮ್ನೂರ್ ಕುಟುಂಬಕ್ಕೆ ಅವಕಾಶ ಜಾಸ್ತಿ ಅಂತ. ಜಾಸ್ತಿ. ಎಸ್, ನಾಗರಾಜ್ ಯಾದವ್ ಅವರೇ.
ಹಿರಿಯ ಪತ್ರಕರ್ತರೊಬ್ಬರು ವಿಶ್ಲೇಷಣೆಯನ್ನು ಕೇಳಿದ್ರಿ, 3ನೇ ತಲೆಮಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಕೇವಲ ದಾವಣಗೆರೆ ಅಲ್ಲ, ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಅದರ ಇಂಪ್ಯಾಕ್ಟ್ ಭಾಳ ಅಲ್ಲ, ಸ್ವಲ್ಪ ಕ್ಷೇತ್ರದ ಮೇಲೆ ಆಗುತ್ತೆ, ಕಾಂಗ್ರೆಸ್ ಮೇಲೆ ಆಗುತ್ತೆ ಅಂತ. ಈ ವಿಚಾರದಲ್ಲಿ 3ನೇ ತಲೆಮಾರಿಗೆ ಕೊಟ್ಟಿರೋ ವಿಚಾರದಲ್ಲಿ ಒಂದು ಚರ್ಚಾ ವಿಷಯ ಇರ್ಬೋದಲ್ಲಿ. ಅದು ಗೆಲುವಿನ ಮಾನದಂಡ ಅಥವಾ ಸೋಲಿನ ಮಾನದಂಡಕ್ಕೆ ಈಕ್ವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಯಲ್ಲಿ 3ನೇ ತಲೆಮಾರಿಗೆ ಕೊಟ್ಟಂಥ ಯಂಗೆಸ್ಟ್ MP ಗೆದ್ದರಲ್ಲಿ, ಬೀದರಲ್ಲಿ ನಮ್ಮ ಇವರು ಮಗ ಸಾಗರ್ ಖಂಡ್ರೆ ಗೆದ್ದರು. ಇವೆಲ್ಲ ದೇ ಆರ್ ದ ಮೋಸ್ಟ್ ಯಂಗೆಸ್ಟ್ ಪೀಪಲ್, ಜಸ್ಟ್ ಎಲಿಜಿಬಲ್ ಥ್ರೂ ದ ಏಜ್ ಆಫ್ ದೇರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಸೋತಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆಮಾರಿನ ಕಾರಣಕ್ಕೆ ಸೋತ ಹೇಳಿದೆ ನಿಮಗೆ. ಯಾಕೆ ಸೆಂಟ್ರಲ್ ಮಾತಾಡಬೇಕು ಅಂತ ನಾನು ಕೇಳೋದು ಅಂತಂದರೆ, ತಲೆಮಾರಿನ ವಿಚಾರ ವೀಕ್ಷಕರ ಜ್ಞಾನ ವಿಸ್ತರಣೆ ಮಾಡೋದಕ್ಕೆ ಅಂತ ವಿಷಯ ಹೇಳಬೇಕಾಗತ್ತೆ. ಒಂದೊಂದ್ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಶಿವಾನಂದ ಪಾಟೀಲ್, ಯಾಕೆ ಲಕ್ಷ್ಮೀ ಮಾತಾಡಿ ಎಸ್ ಪ್ರಶಾಂತ್ ಏನಕ್ಕೆ ಕೇಳ್ತಾರೆ ಅಂತ ನನಗೂ ಗೊತ್ತು, ಅವರು ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಸೋಲು ಗೆಲುವು ಕೇವಲ ಒಂದು ವಿಷಯದ ಆಧಾರದ ಮೇಲೆ ಸೋಲು ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗೆದ್ದರೂ ಕೂಡ ಒಂದೇ ಒಂದು ವಿಷಯದ ಮೇಲೆ ಇಂಥವ್ರ ಮಗ ಅದಕ್ಕೋಸ್ಕರ ಗೆದ್ದರು ಅಂತ ಹೇಳಿದ್ರು ಒಪ್ಪೋದಿಲ್ಲ, ಇಂಥ ಜಾತಿ ಅದಕ್ಕೋಸ್ಕರ ಗೆದ್ದರು ಅಂದ್ರೂ ಆಗೋದಿಲ್ಲ. ಎಲ್ಲ ಜನಾಂಗಗಳಲ್ಲಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಕೆಲವು ಓಟುಗಳನ್ನು ತಗೊಳ್ತಕ್ಕ ಕೆಪಾಸಿಟಿ ಇರ್ತಕ್ಕಂಥವ್ರು ಆ ಕುಟುಂಬದ ಹೆಸರಿನ ಮೇಲೆ ಕೂಡ ನಡೀತಕ್ಕಂಥ ವಿಚಾರಗಳು ನಡೀತವೆ. ಆಲ್ ಗೆಟಿಂಗ್ ಇನ್ಕ್ಲೂಡೆಡ್ ಟುಗೆದರ್ ಇಫ್ ಇಟ್ ಫಾಲ್ಸ್ ಇನ್ ಪ್ಲೇಸ್ ಆನ್ ದಟ್ ಟೈಮ್, ಆ ಸಂದರ್ಭದಲ್ಲಿ ಒಗ್ಗೂಡಿ ಬಂದರೆ ನೀವು ಗೆಲುವಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಚುನಾವಣೆ ವಿಚಾರ ಬಂದಾಗ ಪತ್ರಕರ್ತರು ಅವರ ವಿಶ್ಲೇಷಣೆ ಮಾಡ್ಬೋದು. ಸೋಲು ಗೆಲುವು ಎರಡೂ ಇದೆ. ಆ ತಲೆಮಾರಿನ ವಿಚಾರದಲ್ಲಿ, ಕುಟುಂಬ ರಾಜಕಾರಣ ವಿಚಾರದಲ್ಲಿ ಹಲವಾರು ವ್ಯಾಖ್ಯಾನಗಳು ಮಾಡ್ತಾರೆ. ತುಂಬ ಜನ ಪತ್ರಿಕಾ ಲೇಖನಗಳು ನೋಡಿದ್ದೀವಿ. ಕುಟುಂಬ ರಾಜಕಾರಣದಿಂದ ಯಾವಾಗ ಹೊರಗಡೆ ಬರ್ತವೆ ಈ ರಾಷ್ಟ್ರೀಯ ಪಕ್ಷಗಳು ಅಂತ, ಎರಡೂ ಪಕ್ಷಗಳ ವಿಚಾರಗಳು ಬಂದಾಗ ನೋಡಿದೆ ಹಲವಾರು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಆದರೆ ವಿಚಾರ ವಾಸ್ತವವಾಗಿ ವೋಟಿಂಗ್ ಪ್ಯಾಟರ್ನ್ ಅಂತ ಬಂದಾಗ, ಈಗ BJPಯ ಅವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂತಹ ಅಸಮಾಧಾನ ನಮ್ಮ ಬೆನಿಫಿಟ್ ಆಗ್ತದೆ ಅಂತ ಯಾವುದೇ ಕಾರಣಕ್ಕೂ ಕೂಡ 10% ವೋಟ್ ಹಾಕಿದ ಜನ 8% ಬಂದ್ಬಿಟ್ಟು 2% ಬೇಜಾರಾಗಿ ಮನೇಲಿರ್ಬೋದು. ಆದರೆ BJP ಮಾತ್ರ ಹಾಕಲ್ಲ ಅಂತ ನಂಬಿಕೆ ನಮ್ಗೆ ಇರ್ತದೆ. ಆದರೆ ಲಿಂಗಾಯತರವರು ನಂಬ್ಕೊಂಡಿದ್ರು, BJPಯವರು ಯಾವಾಗಲೂ ಕೂಡ ನಮ್ಮ ಲಿಂಗಾಯತರು ವೋಟ್ ಬ್ಯಾಂಕ್ ನಮಗೆ ಹೇಗೆ ನಮ್ಗೆ ಅಲ್ಪಸಂಖ್ಯಾತರು ಅಹಿಂದ ಅವರು ಗ್ಯಾರಂಟಿ ಇದ್ರು, ಲಿಂಗಾಯತರು ನಮ್ಮ ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ರು. ಇವತ್ತು ಅವ್ರಿಗೆ ಕೂಡ ನಿರಾಶೆ ಆಗಿರ್ತಕ್ಕಂಥ ಕೂಡ ಇರ್ಬೋದು. ಯಾಕಂದರೆ ಅಲ್ಲಿ ಒಂದು OBC ಅಂತ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ ಕೊಟ್ಟ ಸಂದರ್ಭದಲ್ಲಿ ಅವರ ಅಸಮಾಧಾನ ಕೂಡ ಇರ್ಬೋದು ಒಳಗಡೆ, ಅದು ಹೊರಗಡೆ ಕಾಣದೇ ಇರ್ಬೋದು. ಈಗ ಸಿದ್ದೇಶ್ವರ್ ಅವ್ರಿಗೆ ಮತ್ತು ವಿಜಯೇಂದ್ರ ಅವ್ರಿಗೆ ಇರ್ತಕ್ಕಂಥ ಯಡಿಯೂರಪ್ಪ ಇರ್ತಕ್ಕಂಥ ಡಿಫ್ರೆನ್ಸಸ್ಸು ಈಗ ಸದ್ಯಕ್ಕೆ ಮೇಲೆ ಪ್ಯಾಚಪ್ ಕಾಣ್ಬೋದು. ದಟ್ ವಿಲ್ ಆಲ್ಸೋ ವಿಲ್ ಬೆನಿಫಿಟ್ ಆಸ್ ಒನ್ ಅಂತ ಹೇಳ್ತೀವಿ. ಮೂಲತಃ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದಾಗ, ಹಿನ್ನೆಲೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಕಾಂಗ್ರೆಸ್ನ ಬೇಸು ಸ್ಟ್ರಾಂಗ್ ಇರತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು ದಾವಣಗೆರೆಯಲ್ಲಿರ್ತಕ್ಕಂಥ ಕ್ಷೇತ್ರ ಅಂತ ಅನ್ನಿಸ್ತದೆ. ದ ವೋಟ್ ಮಾರ್ಜಿನ್ ಯಾವಾಗಾದರೂ 5,000 ಅದು ಟಫ್ ಫೈಟ್ ಆಗ್ದಾಗ ಎಲ್ಲ ಚಾನ್ಸ್ಗಳು ಇರ್ತದೆ. ಲೆಟ್ ಮಿ ಕಮ್ ಟು ಬಾಗಲಕೋಟೆ ದಟ್ ಟೈಮ್ ಐ ವಿಲ್ ಸ್ಪೀಕ್ ಟು ಯು. ದಾವಣಗೆರೆ ವಿಚಾರ ಬಂದಾಗ ದ ಮಾರ್ಜಿನ್ ಇಸ್ ಆಲ್ಮೋಸ್ಟ್ 15% ಆಲ್ ದ ಟೈಮ್. ದಟ್ ಶೋಸ್ ದ ವೋಟಿಂಗ್ ಪ್ಯಾಟರ್ನ್. ಒಂದ್ಸಲ 5,000ದಲ್ಲಿ ಸೋತಿದ್ದೇನೆ ಹೇಳಿದ್ರಿ ಅವರು. ಹೇಳ್ತೀನಿ, ಅದು ಹೇಳ್ತಾ ಇದ್ದೀನಿ. ಲಾಸ್ಟ್ ಎಲೆಕ್ಷನ್ 27,000ದಲ್ಲಿ ಸೋತ. ಹೌದು, ನಾನು ಹೇಳ್ತಾ ಇರ್ತಕ್ಕಂಥ ಪರ್ಸೆಂಟೇಜ್ ವೋಟ್ ನೋಡಿದಾಗ ನೀವು ಒಂದು ಕಡೆ ಎಲ್ಲೋ ಒಂದು ಕಡೆ ನಾವು ಖಂಡಿತವಾಗ್ಲೂ ಕೂಡ 15,000-20,000 ವೋಟಲ್ಲಿ ಯಾವಾಗಲೂ ಕೂಡ ಗೆಲ್ತಕ್ಕಂಥ ಪ್ರಸಂಗ ಇರ್ತದೆ. ಅದು 27ಕ್ಕೆ ಹೋಗಿರ್ತಕ್ಕಂಥ ನಿಜ ಅಂತ ಹೇಳ್ತೀವಿ. ಅಲ್ಲಿ ಕಾಂಗ್ರೆಸ್ಸಿನ ವೋಟ್ ಬೇಸ್ ಇನ್ಕ್ಲೂಡಿಂಗ್ ಕೆಲವು ಫ್ಯಾಮಿಲಿಗಳು ಒರಿಜಿನಲ್ ಕಾಂಗ್ರೆಸ್ ಲಿಂಗಾಯತರ ಫ್ಯಾಮಿಲಿ ಕೂಡ ದೇ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೀವಿ. ಕಂಪ್ಲೀಟಾಗಿ ಒನ್ ಸೈಡ್ ಲಿಂಗಾಯತರು ಕೂಡ BJP ಹಾಕಿದ್ದು ನಾನು ನೋಡಿರಲಿಲ್ಲ. ಯಾಕಂದರೆ ಶಾಮನೂರು ಕ್ಯಾಂಪೇನ್ಗೆ, ಮಲ್ಲಿಕಾರ್ಜುನ ಕ್ಯಾಂಪ್ ನಾನು ಕೂಡ ಹೋದಾಗ ತುಂಬ ಕಟ್ಟರ್ ಲಿಂಗಾಯತ್ ಫ್ಯಾಮಿಲೀಸ್ ಯಾರು ಇರ್ತಾರೋ, ಪವರ್ಫುಲ್ ಸ್ವಾಮೀಜಿಗಳ ಹತ್ರ ಇರ್ತಕ್ಕಂಥವ್ರು, ಸಮುದಾಯಕ್ಕೆ ಹತ್ರ ಇರ್ತಕ್ಕಂಥವ್ರು, ಅವರು ಕೂಡ ದೇ ಪ್ರಿಫರ್ಡ್ ಶಾಮನೂರು ಶಂಕರಪ್ಪ ಟೈಮಲ್ಲಿ ಅವ ಕಾಂಗ್ರೆಸ್ ಕ್ಯಾಂಡಿಡೇಟ್ನೇ ಪ್ರಿಫರ್ ಮಾಡ್ತಾಯಿದ್ರು. ಅಲ್ಲೊಂದು ಕಡೆ ಶಾಮನೂರು ಅವರ ಕುಟುಂಬದ ಜೊತೆಗೆ, ಸಮುದಾಯದ ಜೊತೆಗೆ, ಎಲ್ಲ ವರ್ಗಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು ದಟ್ ಬೆನಿಫಿಟ್ಸ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಇನ್ನೊಂದು ವಿಚಾರ, ಈಗಿನ ಬೈ ಎಲೆಕ್ಷನ್ಗಳಲ್ಲಿ ಪಾಸಿಟಿವ್ ಆಗಿ ನಾರ್ಮಲಿ ಆಗ್ತಕ್ಕಂಥದ್ದು ಏನು, ರೂಲಿಂಗ್ ಪಾರ್ಟಿಗಳಿಗೆ ಬೆನಿಫಿಟ್ ಬೆಟರ್ ಎಡ್ಜ್ ಇರ್ತದೆ ಅಂತ ಹೇಳ್ತಾರೆ, ವಿನ್ನಿಂಗ್ ಎಡ್ಜ್ ಇರ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನಾವು ನಡ್ಕೊಂಬಂದಿರ್ತಕ್ಕಂಥ ನೋಡಿದಾಗ ಇದೇ ಇನ್ನು 2024 3 ಬೈ ಎಲೆಕ್ಷನ್ಗಳು ಇರ್ತದೆ. ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರೆಲ್ಲ ಏನು ಕ್ಯಾಂಪೇನ್ ಮಾಡ್ತಾ ಇದ್ರು ಅವಾಗ 100% ನಾವೇ ಗೆಲ್ತೀವಿ ಅನ್ನೋ ವಿಚಾರ ಕ್ಯಾಂಪೇನ್ ಮಾಡ್ತಾ ಇದ್ರು. ಗೆದ್ದಿದ್ದು ಯಾರವಾಗ? ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ರು. ಚನ್ನಪಟ್ಟಣದಲ್ಲಿ ಏನಂದ್ರು, 100% ನಾವೇ ಗೆಲ್ತೀವಿ ಅಂತಂದ್ರು. ಕುಮಾರಸ್ವಾಮಿ ಅವರು ಅಂತ ಹೇಳ್ಕೊಂಡು ಪ್ರಚಾರ ಮಾಡೋಕ್ಕಾಗತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ವಾಸ್ ಟೋಟಲಿ ಡಿಫರೆಂಟ್. ಇಲ್ಲ, ಒಂದು ನಿಮಿಷ ಮುಗಿಸ್ತೀನಿ ಸರ್. ಒಂದೇ ಅನ್ಸೋದು, ಯಾಕೆ ಆ 2 ಕ್ಯಾಂಡಿಡೇಟ್ಗಳ ಬಗ್ಗೆ ಕೆಟ್ಟಿಸ್ತಂದ್ರೆ, ಬೊಮ್ಮಾಯಿ ಅವರು ಅವಾಗ ತಾನೇ ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು. ಅಂಥವ್ರು ಎಲೆಕ್ಷನ್ಗಳ ಸೋಲ್ತಾರೆ ಅಂತಂದಾಗ
ಒಂದು ಏನು ತೋರಿಸ್ತದೆ ಅಂತಂದರೆ ರೂಲಿಂಗ್ ಪಾರ್ಟಿಗೆ ಬೆನಿಫಿಟ್ ಇರ್ತದೆ. ಒಂದು ಎರಡನೇದು ಇನ್ನೊಂದು ಏನಾಗ್ತದೆ ಅಂತಂದರೆ ಈ ಪ್ರೆಸೆಂಟ್ ಸರ್ಕಾರದಲ್ಲಿರ್ತಕ್ಕಂಥದ್ದು ವಿಚಾರ ನಾವು ಹೇಳ್ತಾ ಇಲ್ಲ, ಅದು ಮುಂದಿಗೆ ದಿಕ್ಸೂಚಿ ಆಗ್ತದೆ ಅಂತ BJP ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆ ದಿಕ್ಸೂಚಿಯನ್ನು ತಗೊಂಡ್ರು ಕೂಡ ನಾವು ಸವಾಲನ್ನ ಎಸಿತೀವಿ. ಏನಂತಂದರೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ನಾವು ಗ್ಯಾರಂಟಿಗಳ ವಿಚಾರದಲ್ಲಿ ಕೂಡ ಬಹಳ ಟಿಕೆಟ್ಗಳಾದ್ರೂ ಕೂಡ ನಾವು ಮಾಡಿದ್ದೇವೆ. ಒಂದೇ 30 ಸೆಕೆಂಡ್ ಒಂದೇ ಒಂದು ನಿಮಿಷ ನಾಗರಾಜ್ ಅವರೇ, ನಾನು ಒಂದೇ ನುಡಿದಂತೆ ನಡೆದಿರೋದು ಖಂಡಿತವಾಗ್ಲೂ ಕೂಡ ದಾವಣಗೆರೆಯಲ್ಲಿ ಗೆಲ್ತವೆ. ಬಾಗಲಕೋಟೆ ಬಂದ ವಿಚಾರ ಮಾತಾಡೋಣ. ಈಗ ಕರ್ನಾಟಕದಲ್ಲಿ BJP ಮತ್ತು JDS ಮೈತ್ರಿ ಆದಮೇಲೆ ಸೆಕ್ಯುಲರ್ ವೋಟಿನ ಸೋಲ್ ಪ್ರೊಪ್ರೈಟರ್ ಥರ ನೀವು ಕಾಂಗ್ರೆಸ್ ಪಾರ್ಟಿ ಇದೆ ರಾಜ್ಯದಲ್ಲಿ ಅಲ್ವಾ. ಮುಸ್ಲಿಮರ ಹಿತ ಕಾಯುವ ಪ್ರಶ್ನೆ ಬಂದಾಗ ಮುಸ್ಲಿಮರ ಹಿತಕ್ಕೋಸ್ಕರ ಕರೆಕ್ಷನ್ ಕೇವಲ ಮುಸ್ಲಿಮ್ಸ್ ಅಂತಲ್ಲ ಅಲ್ರಿ, ಸೆಕ್ಯುಲರ್ ಫ್ಯಾಬ್ರಿಕ್ ಅಂದ್ರೆ ಒಂದು ನೀವೇನ್ ಅನ್ಕೊಂಡ್ಬಿಡ್ತೀರಾ? ಕೆಲವು ಜನ ಗೊತ್ತಾ ಯಾರು ಎಲ್ಲ ವರ್ಗಗಳ ಹಿತ. ಈಗ BJP ಅಂತೂ BJP ಇಸ್ ಎ ಹಿಂದುತ್ವ ಪಾರ್ಟಿ. ಅವ್ರೇನ್ ಮುಸ್ಲಿಮರ ಹಿತ ಕಾಯ್ತೀವಿ, ಕಮ್ಯುನಲ್ ಪಾರ್ಟಿ, ನೋಟ್ ಸೆಕ್ಯುಲರ್ ಪಾರ್ಟಿ. ನೀವೇ ಕಾಯ್ತೀವಿ ಅಂತ ಹೇಳ್ತೀರಿ. ಬೈ ಎಲೆಕ್ಷನ್ ನಲ್ಲಿ ನೀವೀಗ ಏನ್ ಹೇಳಿದ್ರಿ? ಇಲ್ಲ, ಬೈ ಎಲೆಕ್ಷನ್ ನಲ್ಲಿ ನಮ್ಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿರುವಾಗ ಮುಸ್ಲಿಮರ ದಾವಣಗೆರೆ ದಕ್ಷಿಣ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಲಿಂಗಾಯತರು ನೀವೇ ಹೇಳಿದ್ರಿ 30,000 35,000 ಓಟಿವೆ ಅಂತ, 65,000 ಮುಸ್ಲಿಮರು ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಈಗ BJP ಅವರಂತರೂ ಕೊಡೋಲ್ಲಪ್ಪ ಮುಸ್ಲಿಮ್ರಿಗೆ. JDSನವರು ಮುಸ್ಲಿಂ ಇದು ಬಿಟ್ಬಿಟ್ರು ಅವ್ರಿಗೆ, ಅವರು BJP ಅವ್ರ ಜೊತೆ ಸೇರ್ಕೊಂಡು. ನೀವು ಕೊಡ್ಲಿಲ್ಲ ಅಂದ್ರೆ ಮುಸ್ಲಿಮ್ರಿಗೆ ಟಿಕೆಟ್ ಕೊಡೋರು ಯಾರು? ಮುಸ್ಲಿಮ್ರು MLA-ಗಳಾಗೋರು ಯಾರು? ಕೊಡೋದು ಬಿಡೋದು ಅದು ಮೂರನೇ ತಲೆಮಾರಿಗೆ ಯಾರ್ಯಾಗಿದ್ದಾಗ ಅಪ್ಪ MLA ಮಂತ್ರಿ, ತಾಯಿ ಸಂಸದೆ, ಮೊಮ್ಮಗ ಇನ್ನೂ ರಾಜಕಾರಣದಲ್ಲಿ ಅಂಬೆಗಾಲು ಇಟ್ಟಿಲ್ಲ. ನೀವು ಟಿಕೆಟ್ ಟಿಕೆಟ್ ಕೊಡೋಕೆ ಮುಂಚೆ ಮಾತಾಡ್ತಂಗ ಮಾತುಗಳು ಸರಿ ಇದೆ. ಈ ಟಿಕೆಟ್ ಕೊಟ್ಟಂದ್ರೆ ಯಾರು ಕೊಟ್ಟು ಹಾಕ್ತಾರ? ಅವರು ನಾವು ಯಾರಿಗೆ ಹಾಕ್ತಾರೆ? BJP ಕೇಳ್ತಿದ್ದೀನಿ ನಾನು. ದಳದವ್ರು ಹಾಕ್ತಾರ? ಈ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೋದು. BJP ಒಂದು ಓಟು ಕೂಡ ಹಾಕೋದಿಲ್ಲ ಅವರು, ಅಷ್ಟು ಗ್ಯಾರಂಟಿ ನಮ್ಗಿದೆ. ನಾವ್ ಯಾಕಂದ್ರೆ ನಾವು ಎಲ್ಲ ಸಮುದಾಯ ನೋಡ್ಕೊಂಡಾಗ ಅವ್ರನ್ನ ಕೂಡ ಆನೆಸ್ಟ್ ಆಗಿ ನೋಡ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಿ. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಈಗ ಬೈ ಎಲೆಕ್ಷನ್ ನಿಮ್ಮ ಹತ್ರ ಪವರ್ ಇದೆ, ನಿಮ್ಮ ಹತ್ರ ರಿಸೋರ್ಸಸ್ ಇದೆ, ನಿಮ್ಮ ಹತ್ರ ನಾಯಕತ್ವ ಇದೆ, ನಿಮ್ಮ ಹತ್ರ ಗ್ಯಾರಂಟಿ ಇದೆ, ನಿಮ್ಮ ಹತ್ರ ಕೊಟ್ಟ ಮಾತು ಯಾಕೆ ಕೊಡ್ಲಿಲ್ಲ ಅಂತ ಹೇಳ. ಆದ್ರೂ ಮುಸಲ್ಮಾನ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಎರಡೂ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ತಲತಲಾಂತರ ನೋಡ್ಕೊಂಡ್ ಬಂದಿದ್ವಿ. ನಾರ್ಮಲಿ ಏನಾಗ್ತದೆ, ಒಬ್ಬ ಸೀನಿಯರ್ ಲೀಡರ್ಗಳು ಪಾಸ್ ಅವೇ ಆದಾಗ ಅವ್ರು ತೀರ್ಕೊಂಡಾಗ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಂಡಿರ್ತಕ್ಕಂಥದ್ದು ಒಂದು ಇತಿಹಾಸ ಈ ಎರಡೂ ಕಾನ್ಸ್ಟಿಟ್ಯೂನ್ಸಿ ಯಾರು ಕೊಟ್ಟಿದ್ವಿ ನಾವು? ಡಿಫೆಂಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಅಫ್ಸರ್ ಕೊಡ್ಲಿಪೇಟೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೋಹನ್ ವಿಶ್ವ, ಈ ಎರಡೂ ಉಪಚುನಾವಣೆಯಿಂದ ಆಗಬಹುದಾದ ಒಂದು ಸದ್ಯಕ್ಕೆ ಕಾಣಿಸ್ತಾ ಇರೋದು ಪಾಸಿಟಿವ್ ಏನು ಅಂದರೆ BJPಗೆ ಎರಡೂ ಜಿಲ್ಲೆಗಳಲ್ಲಿನ ಭಿನ್ನಮತ ಕಡಿಮೆ ಆಗಬಹುದು ಅಂತ. ಅಲ್ಲ ಅಜಿತ್, ಇಲ್ಲಿ ನೀವು ಭಿನ್ನಮತ ಅದು ಒನ್ ಪಾರ್ಟ್, ಅದು ಬಿಕಾಸ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಓವರ್ ಆಲ್ ಇಟ್ಸ್ ಪ್ಯಾಕೇಜ್ ಇಂಪ್ಯಾಕ್ಟ್ ಮಾಡಿದ್ರೆ ಅದು ಅಲ್ಲ ಅದು ನಾ ಹೇಳೋದಲ್ಲ, ಓವರ್ ಆಲ್ ಎಲ್ಲಾನು ಇಂಪ್ಯಾಕ್ಟ್ ಆಗುತ್ತೆ, ಅದಿಲ್ಲ ಅಂತ ನಾ ಹೇಳೋದಿಲ್ಲ. ಬಟ್ ನೀವು ದಾವಣಗೆರೆ ಸ್ಪೆಸಿಫಿಕ್ ಅಂತ ನೋಡಿದ್ರೆ ಜನ ಬ್ರಾಡರ್ ಸೆನ್ಸಲ್ಲಿ ನೋಡ್ತಾ ಇರೋದು ಒಬ್ಬ ಕೂಲಿ ಕಾರ್ಮಿಕನ ಮಗ, ಆರ್ಡಿನರಿ ಪರಿಶಿಷ್ಟ ಪಂಗಡದಿಂದ ಬಂದಂತ ಸಾಮಾನ್ಯ BJP ಕಾರ್ಯಕರ್ತ ಇವತ್ತು ಅಲ್ಲಿ ಚುನಾವಣೆಗೆ ನಿಂತಿದ್ದಾರೆ ವರ್ಸಸ್ ಸಾವಿರಾರು ಕೋಟಿ ಒಡೆತನದ ಒಂದು ಕುಟುಂಬದ 3ನೇ ತಲೆಮಾರಿನ 27 ವರ್ಷದ ಹುಡುಗ. ಸೊ ಈ ಕಾಂಟ್ರಾಸ್ಟು ಇದು ಜನಗಳಿಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ಲಿ ಏನ್ ನಡೀತದೆ ದಾವಣಗೆರೆನಲ್ಲಿ ಅಂತ ಹೇಳಿ, ಆಯ್ತಲ್ಲ. ತಿರ್ಗಾ 2ನೇ ಪಾಯಿಂಟ್ ಬರಬೇಕು ಅಂತ ಹೇಳಿ ಪೊಲಿಟಿಕಲ್ ಫ್ಯಾಮಿಲಿ ವರ್ಸಸ್ ಕಾಮನ್ ಮ್ಯಾನ್ ಫೈಟ್ ಎಲ್ಲೂ ಆಗೇ ಇಲ್ವಾ? ಅಲ್ಲ, ಅಲ್ಲೆಲ್ಲ ಕಡೆ ಕಾಮನ್ ಮ್ಯಾನ್ಗಳಿಗೆ ಲಾಭ ಆಗಿದೆಯಾ? ಅಲ್ಲ, ನಾ ಹೇಳೋದು ದಾವಣಗೆರೆನಲ್ಲಿ ನೀವು ಆಗ್ಲೇ ಹೇಳ್ದಂಗೆ ಆಲ್ರೆಡಿ ಒಬ್ರು MLA ಮಂತ್ರಿ ಪ್ಲಸ್ ಅವರ ಮನೆಯವರು ಯಾರದು MP ಆಗಿದ್ದಾರೆ, ತಿರ್ಗಾ ಅವ್ರದೇ ಕುಟುಂಬದ ಮಗ ಈಗ MLA ಟಿಕೆಟ್. ದಿಸ್ ಫ್ಯಾಕ್ಟರ್ಸ್ ಪ್ಲೇಸ್ ಅ ರೋಲ್. ಶಿವಮೊಗ್ಗದಲ್ಲಿ ಅರ್ಥ ಆಯ್ತಲ್ಲ? ಯಡಿಯೂರಪ್ಪನವ್ರು ಬಿಟ್ಕೊಟ್ರಿ ವಿಜಯೇಂದ್ರ ಅವ್ರಿಗೆ. ಯಡಿಯೂರಪ್ಪನವ್ರು ಕುತ್ಕೊಂಡು ಇಸ್ಕೊಂಡಿಲ್ಲ ಸಿದ್ದರಾಮಯ್ಯ ನೋಡ್ತಾರ. ಸಿದ್ದರಾಮಯ್ಯ ಮಗನ್ ಸೀಟ್ ನ ಕಿತ್ಕೊಂಡು ಅವ್ರ ಮೇಲೆ ಗೊತ್ತಾಯ್ತಲ್ಲ, ಒಟ್ಟಿಗೆ ಇರ್ಲಿಲ್ಲ ಅಲ್ಲಿ. BJP RSS ಅಂತ ಹೇಳಿ 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 ಕಳೆದ 12 ವರ್ಷದಿಂದ ಮುಸಲ್ಮಾನರಿಗೆ BJP ಏನ್ ಮಾಡಿದೆ ಅಂತ ನೆಗೆಟಿವಿಟಿ ಮೋದಿ ಅವ್ರು ಬಂದ್ಮೇಲೆ ಇವತ್ತು ಅದೇ ಪ್ರಶ್ನೆ ದಾವಣಗೆರೆ ಯುವಕರು ಕೇಳ್ತಾ ಇದ್ದಾರೆ. ನಾನು ವಿಡಿಯೋ ನೋಡ್ತಾ ಇದ್ದೆ, ನಾನು ಈಗ ಸಾಯಂಕಾಲ ನೋಡ್ಕೊಂಡ್ ಬಂದೆ ಪ್ರತಿಭಟನೆಯಲ್ಲಿ. ಮೋದಿ ಅವರು ಅಂತ ಗುಮ್ಮ ಕೂಡಿಸಿ ಕಾಂಗ್ರೆಸ್ ಅವರು ನಮ್ಮನ್ನು ಹಾಳು ಮಾಡ್ಬಿಟ್ರು. ಏನಾಗಿದೆ, ನಮ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದೀವಿ ದೇಶದಲ್ಲಿ ಅಂತ 12 ವರ್ಷದಿಂದ. ಅದು ಬಿಟ್ಟು ಇನ್ನೇನ್ ಮಾಡ್ಕೊಂಡ್ ಬಂದ್ರಿ ಇವ್ರು? ಹಾಗಾದ್ರೆ ಅವ್ರೇನ್ ನಿಮ್ಗೆ ಓಟ್ ಹಾಕಲ್ಲ ಬಿಡ್ರಿ. ಅವ್ರೇನ್ ಬಂದ್ ನಿಮ್ಗೆ ಓಟ್ ಹಾಕಲ್ಲ.
ನೋಡಿ ಪ್ರಶಾಂತ್, ನಾನು ಹೇಳೋದು ನಾವು ಒಂದು ಪಾರ್ಟಿಯಾಗಿ ಎಲ್ಲರ ಓಟು ಕೇಳ್ತೀವಿ. ಅದು ಯಾವ ಧರ್ಮ ಆಗ್ಲಿ ಜಾತಿ ಆಗ್ಲಿ ಅಲ್ಟಿಮೇಟ್ಲಿ ಅವ್ರಿಗೆ ಬಿಟ್ಟಿದ್ದು ಆಯ್ತಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ಅಂತ ಬಂದಾಗ ಮುಸಲ್ಮಾನರು ಓಟ್ ಬೇಡ, ನನಗೆ ದಾಡಿಯವರು ಓಟ್ ಬೇಡ, ಚಾಪ್ ಹಾಕೋದು ಓಟ್ ಬೇಡ, ಅನಂತಕುಮಾರ್ ಹೆಗಡೆ ಹೇಳಿದ್ದು ನಾನು ಹೇಳಿದೆ. ಸ್ಟಾರ್ಟ್ ಆಗಿ ಯಾಕೆ ನಡೀತಾ ಇದ್ರ ಕೇಳಿಸ್ಕೊಳ್ಳಿ ಆಯ್ತಲ್ಲ. ಸೊ ನೀವ್ ಇಲ್ಲಿ ಈ ವಿಷಯನ ನೋಡೋಕಾದ್ರೆ ತಿರ್ಗಾ ಅಭಿವೃದ್ಧಿ ಬಗ್ಗೆ ಮಾತಾಡ್ಬಿಟ್ರು. ಏನ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವಿ, ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ. ಏನ್ ಮಾಡಿದ್ದಾರೆ ಇವರು ಕಳೆದ 3 ವರ್ಷಗಳಲ್ಲಿ? ಜನ ನೋಡ್ತೀವಿ ದಿನ ಬೆಳಗ್ಗೆ ಆದ್ರೆ 3 ವರ್ಷದಿಂದ ನೀವು ದಿನ ಬೆಳಗ್ಗೆ ಆದ್ರೆ ಪೇಪರು ಟಿವಿ ಹಾಕದೇ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಬೆಲೆ ಏರಿಕೆ ಇಲ್ಲ, ಕುರ್ಚಿ ಕದನ, ಇದು 3 ಬಿಟ್ಟು ಏನ್ ನಡೀತಾ ಇದೆ? ಇದನ್ನ ನಾವು ಜನಗಳ ಮುಂದೆ ತಗೊಂಡು ಹೋಗಕ್ ಆಗೋದಿಲ್ವಾ? ನಿಮ್ಮ ಸರದಿ ಬಂದಾಗ ಮಾತಾಡಿ ದಯವಿಟ್ಟು ಗೆದ್ಕೊಂಡ್ಬರ್ತೀವಿ ನಾವು ದಾವಣಗೆರೆ. ಸಾಮಾನ್ಯ ಕಾರ್ಯಕರ್ತ MLA ಆಗ್ತಾನೆ ಬಿಜೆಪಿಯಿಂದ. ಅಫ್ಸರ್ ಕೊಡ್ಲಿಪೇಟೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಫ್ಸರ್ ಅವರೇ, ಕಾಂಗ್ರೆಸ್ ವಕ್ತಾರರ ಮಾತುಗಳು ತಮಗೆ ಕೇಳಿಸಿದ್ವೋ ಇಲ್ಲೋ ಗೊತ್ತಿಲ್ಲ. ಮುಸ್ಲಿಂ ಸಮುದಾಯದವರೊಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂಥದ್ದು ಟಿಕೆಟ್ ಘೋಷಣೆ ಆಗುವುದಕ್ಕಿಂತ ಮೊದಲಿನ ಚರ್ಚೆ. ಈಗ ಘೋಷಣೆ ಆಗಿಬಿಟ್ಟಿದೆ. ಮುಸ್ಲಿಂ ಸಮುದಾಯ ನಮಗೆ ಬಿಟ್ಟು ಇನ್ಯಾರಿಗೆ ಓಟ್ ಹಾಕ್ತಾರೆ ಅಂತ, ಅವ್ರೇನು ಬಿಜೆಪಿಗೆ ಓಟ್ ಹಾಕ್ತಾರ ಅಂತಾರೋ? 1% ಆ ಕಡೆ ಈ ಕಡೆ ಆಗ್ಬೋದು. ಅಜಿತ್ ಅವರೇ, ಮೊಟ್ಟ ಮೊದಲನೇದಾಗಿ ಈ ದಾವಣಗೆರೆಯನ್ನು ಏನಾದರೂ ಶಾಮನಗೆರೆ ಅಂಥೇಳಿ ನಾಮಕರಣ ಮಾಡೋದಾದರೆ ನೋಡಲಿ ಕಾಂಗ್ರೆಸ್ಸಿಗರು. ಈಗಾಗಲೇ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಇದು ನನ್ನ ಮಾತಲ್ಲ, ಈ ದಾವಣಗೆರೆಯಲ್ಲಿರುವಂತಹ ಜನರ ಒಂದು ಮಾತು, ಬಾಯಿಯಲ್ಲಿ ಬರ್ತಾ ಇರುವಂಥ ಮಾತಿದು. ಇನ್ನು ಎರಡನೇ ವಿಚಾರ, ಈ ದಾವಣಗೆರೆ ಜನರು ಇವತ್ತು ಪರ್ಯಾಯಕ್ಕಾಗಿ ಹಾತೊರಿತಾ ಇದ್ದಾರೆ. ಇಲ್ಲಿರುವಂತಹ ಅಹಿಂದ ಮತಗಳು, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ತಲೆತಲಾಂತರಗಳಿಂದ ಸುಮಾರು 3 ದಶಕಗಳಿಂದ ಗುಲಾಮತನದ ರಾಜಕೀಯದಲ್ಲಿ ಈ ಕ್ಷೇತ್ರದಲ್ಲ, ದಕ್ಷಿಣ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಕಾಲೇಜ್ ಇಲ್ಲ, ಕನಿಷ್ಠ ಒಂದು ಆರೋಗ್ಯ ಕೇಂದ್ರ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಇದು ಏನಂತ ಹೇಳಿದ್ರೆ ಒಂದು ಡೈನೆಸ್ಟಿ ಮಾಡ್ಕೊಂಡಿದ್ರು ಇಲ್ಲಿಯವರೆಗೆ ಒಂದು ಕುಟುಂಬದವರು. ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಪರ್ಯಾಯವನ್ನು ಅವರು ಕಾಯ್ತಾ ಇದ್ದಾರೆ. ಆ ಪರ್ಯಾಯವಾಗಿ ಈ ಬಾರಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಒಳ್ಳೆಯ ಸಮರ್ಥವಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಈ ಬಾರಿ ಖಂಡಿತ ಒಂದು ಬದಲಾವಣೆ ಈ ದಾವಣಗೆರೆ ಕ್ಷೇತ್ರ. ಒಳ್ಳೆಯ ಸಮರ್ಥ ಅಭ್ಯರ್ಥಿ ಲೋಕಲ್ ಯಾರು ಒಬ್ಬರು ಇರಲಿಲ್ವಾ ಅಫ್ಸರ್ ಅವರ? ನೀವು ಸೀರಿಯಸ್ ಫೈಟ್ ಕೊಡೋದಾಗಿದ್ರೆ ಈ ತಮಗೂ ದಾವಣಗೆರೆ ಕ್ಷೇತ್ರಕ್ಕೆ ಏನು ಸಂಬಂಧ ಇದೆ? ದಾವಣಗೆರೆ ನನ್ನ ಹೃದಯದಲ್ಲಿದೆ ಅಜಿತ್ ಅವರೇ. ನಾನು ದಾವಣಗೆರೆಯ ಜಿಲ್ಲಾ ಉಸ್ತುವಾರಿಯಾಗಿ 3 ವರ್ಷಗಳ ಕಾಲ ಇಲ್ಲಿಯ ಪ್ರತಿ ಗಲ್ಲಿಗಳಲ್ಲಿ, ಇಲ್ಲಿಯ 10 ಸ್ಲಮ್ಗಳಲ್ಲಿ, ಇಲ್ಲಿ ಏನು ಅಲ್ಲಿಯ ಒಂದು ನಿರಾಶ್ರಿತರನ್ನ ಮಾಡಿದ್ರು, ಹೆಗಡೆ ನಗರದ ನಿರಾಶ್ರಿತರಿಗೆ ಬೇಕಾಗಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಿದಂಥ ಮಗ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಂಡು ಅವರಿಗೆ ಬೇಕಾದಂತಹ ಹಕ್ಕುಗಳ ಕೊಡಿಸ್ಲಿಕ್ಕೆ ನಾನು ಕಳೆದ 8 ವರ್ಷಗಳಿಂದ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಕರ್ನಾಟಕದಲ್ಲಿ ಸುಮಾರು ಹೋರಾಟಗಳನ್ನು ಏನು ಸಂಘಟಿಸಿದ್ದೇನೆ, ಅದರಲ್ಲಿ ಒಂದು ಪ್ರಮುಖವಾದಂತಹ ಹೋರಾಟ ಇಲ್ಲಿಯ ಹೆಗಡೆ ನಗರದ ನಿರಾಶ್ರಿತರ ಪರವಾದಂತಹ ಹೋರಾಟ. ಹೆಗಡೆ ನಗರದ ನಿರಾಶ್ರಿತರಿಗೆ 10 ಕಿಲೋಮೀಟರ್ ದೂರದಲ್ಲಿ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಹೋಗಿ ಹಾಕಿದಾಗ ಇಲ್ಲಿ ಯಾರು ಕೂಡ ಮಾತಾಡಲಿಲ್ಲ. ಲೋಕಲ್ ಅಂತ ಹೇಳೋರು ಯಾರು ಮಾತಾಡಲಿಲ್ಲ. ನಾನು ಇಲ್ಲಿ ಬಂದು ಅವರಿಗೆ ಹಕ್ಕುಗಾಗಿ ಹೋರಾಟ ಮಾಡಿದ್ದೇನೆ. ಅದು ಜನರಿಗೆ ಗೊತ್ತಿದೆ ಅಜಿತ್ ಅವರೇ. ಬಟ್ ನೀವು ನಿಲ್ಲೋದ್ರಿಂದ ನೇರವಾಗಿ ಆಗೋದೇನು ಪಾಲಿಟಿಕ್ಸಲ್ಲಿ ಅಂತಂದರೆ ಮುಸ್ಲಿಂ ಮತಗಳು ಒಡೆಯೋದು. ಈಗ OIC ಬಿಹಾರಕ್ಕೆ ಹೋಗಿದ್ರು, OIC ಉತ್ತರ ಪ್ರದೇಶಕ್ಕೆ ಹೋಗಿದ್ರು, OIC ಪಶ್ಚಿಮ ಬಂಗಾಲಕ್ಕೆ ಹೋಗಿದ್ರು. ಏನೇನಾಯಿತು OIC ಹೋದಾಗ? ಈಗ SDP ದಾವಣಗೆರೆಗೆ ಬಂದಾಗ ಮುಸ್ಲಿಂ ಮತಗಳನ್ನು ಹೊಡಿತೀರಿ. ಸರ್ ಒಂದು ನಿಮಿಷ ಸರ್ SDP ಕೇವಲ ಮುಸ್ಲಿಂ ಮತಗಳ ಬಲದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇಲ್ಲ. 29,000 ದಲಿತ ಸಮುದಾಯದ ಮತಗಳಿವೆ. ಒಳ ಮೀಸಲಾತಿ ಹೋರಾಟದಲ್ಲಿ ನಾನು ಉಡುಪಿಯಿಂದ ಬೆಳಗಾವಿಯೊಳಗೆ ಪಾದಯಾತ್ರೆ ಮಾಡಿದ್ದೇನೆ. ನಾನು ನೇತೃತ್ವ ಕೊಟ್ಟಿದ್ದೇನೆ. ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾಕ್ಕೆ ನೇತೃತ್ವ ವಹಿಸಿದ್ದು ಒಳ ಮೀಸಲಾತಿ ಹೋರಾಟಗಾರರು ನನ್ನ ಪರವಾಗಿ ಕ್ಯಾಂಪೇನಿಗೆ ಕ್ಷೇತ್ರಕ್ಕೆ ಕಾಲಿಡಲಿಕ್ಕಿದ್ದಾರೆ. ಈ 29,000 ದಲಿತ ಮತಗಳು, 5,000 ಕ್ರಿಶ್ಚಿಯನ್ ಮತಗಳು. ಕ್ರಿಶ್ಚಿಯನ್ನರ ಏನು ಚರ್ಚ್ನ ಮೇಲೆ ಕೋಲಾರದಲ್ಲಿ ದಾಳಿಯಾದಾಗ ಅಲ್ಲಿ ಹೋಗಿ ಅವರ ಪರವಾಗಿ ಹೋರಾಟ ಈ ಅಫ್ಸರ್ ಕೊಡ್ಲಿಪೇಟ ಮಾಡಿದ್ದಾನೆ. ಇದೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ದಾವಣಗೆರೆಯಲ್ಲಿರುವಂತಹ ಅಹಿಂದ ಪರವಾಗಿ ಸುಳ್ಳು ಬರ ಹೇಳಬಾರ್ದು. ಸರ್ಕಾರಿ ಶಾಲೆಗಳಿಲ್ಲ ಅಂತ ಹೇಳಬಾರ್ದು ಸರ್. 1871 ಶಾಲೆಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಪರ್ಲಿ ಜನಗಳಿಗೂ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಅಭಿಪ್ರಾಯ ಒಂಚೂರು ಕೇಳಿಸ್ಕೊಳ್ಳಿ, ಆಮೇಲೆ ಕೌಂಟರ್ ಮಾಡಿ.
ಕೌಂಟರ್ ಮಾಡಿ ನೀವು ಕೌಂಟರ್ ಮಾಡಿ ಕೌಂಟರ್ ಮಾಡಿ. ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಡದೆ ಶಾಮ್ನೂರ್ ಕುಟುಂಬಕ್ಕೆ ಕೊಡ್ತು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಇದೇನು ಬರೀ ದಾವಣಗೆರೆಯಲ್ಲಿ ನಡೆದಿಲ್ಲ, ಬೀದರಲ್ಲಿ ನಡೀತು. ಸಾಗರ್ ಖಂಡ್ರೆ ಬಂದರು, ಜಾರಕಿಹೊಳಿ ಇಡೀ ಕುಟುಂಬವೇ ರಾಜಕಾರಣದಲ್ಲಿದೆ, ಜನಪ್ರತಿನಿಧಿಗಳಾದರು. ನಿಮ್ಮ ಶಿವಾನಂದ ಪಾಟೀಲ್ರ ಮಗಳಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು. ಎಲ್ಲ ಕಡೆ ಆ ರೀತಿಯ ಕುಟುಂಬ ರಾಜಕಾರಣ ಇದೆ. ಅದಂತ ಮಾತ್ರಕ್ಕೆ ನೀವು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯಾಗಿ ಈಗ ನೀವು SDPI ಏನೇ ಹೇಳ್ಕೊಳ್ಳಿ, ಅಹಿಂದ ಅಂತಕ್ಕಂಥದ್ದು ನಿಮ್ಮ ಪ್ರೈಮರಿ ವೋಟ್ ಬೇಸ್ ಯಾರು? ಮುಸಲ್ಮಾನರು. ಕಾಂಗ್ರೆಸ್ಸಿಂದ ಮುಸಲ್ಮಾನರು ದೂರ ಬರಬೇಕು ಅಂತ ನೀವು ಹೇಳ್ತೀರಿ. ದೂರ ಬಂದರೆ ಮುಸ್ಲಿಂ ವೋಟ್ ಹೊಡೆಯುತ್ತೆ. ಈ ಭಯ ಯಾವತ್ತೂ ಇರುತ್ತಲ್ಲ, ಅಂದ್ರೆ ಮುಸ್ಲಿಂ ವೋಟ್ ಹೊಡೆದ್ರೆ ಅದರ ಲಾಭ ಬಿಜೆಪಿಗೆ ಆಗುತ್ತೆ. ಸರ್, ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಪರ್ಯಾಯಕ್ಕಾಗಿ ಹಾತೊರಿತಾ ಇರುವಂತದ್ದು ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇಲ್ಲಿರುವಂತಹ ಒಂದು ಕುಟುಂಬ ಒಂದು ಡೈನೆಸ್ಟಿಯನ್ನು ಮಾಡ್ಕೊಂಡಿತ್ತು. ಇಲ್ಲಿಯ ಪ್ರತಿಯೊಬ್ಬ ಮತದಾರರು ಕೂಡ, ಹಾಗಾದ್ರೆ ಬೇರೆ ಯಾರು ಇಲ್ಲಿ ಅರ್ಹತೆ ಇಲ್ವಾ MLA ಕಂಟೆಸ್ಟ್ ಮಾಡ್ಲಿಕ್ಕೆ? ಒಂದೇ ಕುಟುಂಬದವರು ಆಯ್ತು ಸರ್, ಬದಲಾವಣೆಗಾಗಿ ಹಾಯ್ತೊರಿತಾ ಇರುವಂತವರ ಸಂಖ್ಯೆ ದೊಡ್ಡದಿದೆ ಅಂತಾನೆ ಅನ್ಕೊಳ್ಳಿ. ಅವರಿಗೆ SDPI ಯಾಕೆ ಆಪ್ಷನ್ ಆಗುತ್ತೆ? ಮೋಹನ್ ವಿಶ್ವ, ಈ ಎರಡೂ ಉಪಚುನಾವಣೆಯಿಂದ ಆಗಬಹುದಾದ ಒಂದು ಸದ್ಯಕ್ಕೆ ಕಾಣಿಸ್ತಾ ಇರೋದು ಪಾಸಿಟಿವ್ ಏನು ಅಂದರೆ ಬಿಜೆಪಿಗೆ ಎರಡೂ ಜಿಲ್ಲೆಗಳಲ್ಲಿನ ಭಿನ್ನಮತ ಕಡಿಮೆ ಆಗಬಹುದು ಅಂತ. ಅಲ್ಲ ಅಜಿತ್, ಇಲ್ಲಿ ನೀವು ಭಿನ್ನಮತ ಅದು ಒನ್ ಪಾರ್ಟ್, ಅದು ಬಿಕಾಸ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಓವರ್ ಆಲ್ ಇಟ್ಸ್ ಪ್ಯಾಕೇಜ್ ಇಂಪ್ಯಾಕ್ಟ್ ಮಾಡಿದ್ರೆ ಅದು ಅಲ್ಲ ಅದು ನಾ ಹೇಳೋದಲ್ಲ, ಓವರ್ ಆಲ್ ಎಲ್ಲಾನು ಇಂಪ್ಯಾಕ್ಟ್ ಆಗುತ್ತೆ, ಅದಿಲ್ಲ ಅಂತ ನಾ ಹೇಳೋದಿಲ್ಲ. ಬಟ್ ನೀವು ದಾವಣಗೆರೆ ಸ್ಪೆಸಿಫಿಕ್ ಅಂತ ನೋಡಿದ್ರೆ ಜನ ಬ್ರಾಡರ್ ಸೆನ್ಸಲ್ಲಿ ನೋಡ್ತಾ ಇರೋದು ಒಬ್ಬ ಕೂಲಿ ಕಾರ್ಮಿಕನ ಮಗ, ಆರ್ಡಿನರಿ ಪರಿಶಿಷ್ಟ ಪಂಗಡದಿಂದ ಬಂದಂತ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಇವತ್ತು ಅಲ್ಲಿ ಚುನಾವಣೆಗೆ ನಿಂತಿದ್ದಾರೆ ವರ್ಸಸ್ ಸಾವಿರಾರು ಕೋಟಿ ಒಡೆತನದ ಒಂದು ಕುಟುಂಬದ 3ನೇ ತಲೆಮಾರಿನ 27 ವರ್ಷದ ಹುಡುಗ. ಸೊ ಈ ಕಾಂಟ್ರಾಸ್ಟು ಇದು ಜನಗಳಿಗೆ ಕ್ಲಾರಿಟಿ ಸಿಕ್ಕಿದೆ ಅಲ್ಲಿ ಏನ್ ನಡೀತದೆ ದಾವಣಗೆರೆನಲ್ಲಿ ಅಂತ ಹೇಳಿ, ಆಯ್ತಲ್ಲ. ತಿರ್ಗಾ 2ನೇ ಪಾಯಿಂಟ್ ಬರಬೇಕು ಅಂತ ಹೇಳಿ ಪೊಲಿಟಿಕಲ್ ಫ್ಯಾಮಿಲಿ ವರ್ಸಸ್ ಕಾಮನ್ ಮ್ಯಾನ್ ಫೈಟ್ ಎಲ್ಲೂ ಆಗೇ ಇಲ್ವಾ? ಅಲ್ಲ ಅಲ್ಲಿ ಎಲ್ಲ ಕಡೆ ಕಾಮನ್ ಮ್ಯಾನ್ಗಳಿಗೆ ಲಾಭ ಆಗಿದೆಯಾ? ಅಲ್ಲ, ನಾ ಹೇಳೋದು ದಾವಣಗೆರೆನಲ್ಲಿ ನೀವು ಆಗ್ಲೇ ಹೇಳ್ದಂಗೆ ಆಲ್ರೆಡಿ ಒಬ್ರು MLA ಮಂತ್ರಿ ಪ್ಲಸ್ ಅವರ ಮನೆಯವರು ಯಾರದು MP ಆಗಿದ್ದಾರೆ, ತಿರ್ಗಾ ಅವ್ರದೇ ಕುಟುಂಬದ ಮಗ ಈಗ MLA ಟಿಕೆಟ್. ದಿಸ್ ಫ್ಯಾಕ್ಟರ್ಸ್ ಪ್ಲೇಸ್ ಅ ರೋಲ್. ಶಿವಮೊಗ್ಗದಲ್ಲಿ ಅರ್ಥ ಆಯ್ತಲ್ಲ? ಯಡಿಯೂರಪ್ಪನವ್ರು ಬಿಟ್ಕೊಟ್ರಿ ವಿಜಯೇಂದ್ರ ಅವ್ರಿಗೆ. ಯಡಿಯೂರಪ್ಪನವ್ರು ಕುತ್ಕೊಂಡು ಇಸ್ಕೊಂಡಿಲ್ಲ ಸಿದ್ದರಾಮಯ್ಯ ನೋಡ್ತಾರ. ಸಿದ್ದರಾಮಯ್ಯ ಮಗನ್ ಸೀಟ್ ನ ಕಿತ್ಕೊಂಡು ಅವ್ರ ಮೇಲೆ ಗೊತ್ತಾಯ್ತಲ್ಲ, ಒಟ್ಟಿಗೆ ಇರ್ಲಿಲ್ಲ ಅಲ್ಲಿ. ಬಿಜೆಪಿ RSS ಅಂತ ಹೇಳಿ 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 ಕಳೆದ 12 ವರ್ಷದಿಂದ ಮುಸಲ್ಮಾನರಿಗೆ ಬಿಜೆಪಿ ಏನ್ ಮಾಡಿದೆ ಅಂತ ನೆಗೆಟಿವಿಟಿ ಮೋದಿ ಅವರು ಬಂದ ಮೇಲೆ ಇವತ್ತು ಅದೇ ಪ್ರಶ್ನೆ ದಾವಣಗೆರೆ ಯುವಕರು ಕೇಳ್ತಾ ಇದ್ದಾರೆ. ನಾನು ವಿಡಿಯೋ ನೋಡ್ತಾ ಇದ್ದೆ, ನಾನು ಈಗ ಸಾಯಂಕಾಲ ನೋಡ್ಕೊಂಡ್ ಬಂದೆ ಪ್ರತಿಭಟನೆಯಲ್ಲಿ. ಮೋದಿ ಅವರು ಅಂತ ಗುಮ್ಮ ಕೂಡಿಸಿ ಕಾಂಗ್ರೆಸ್ ಅವರು ನಮ್ಮನ್ನು ಹಾಳು ಮಾಡ್ಬಿಟ್ರು. ಏನಾಗಿದೆ, ನಮ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದೀವಿ ದೇಶದಲ್ಲಿ ಅಂತ 12 ವರ್ಷದಿಂದ. ಅದು ಬಿಟ್ಟು ಇನ್ನೇನ್ ಮಾಡ್ಕೊಂಡ್ ಬಂದ್ರಿ ಇವ್ರು? ಹಾಗಾದ್ರೆ ಅವ್ರೇನ್ ನಿಮ್ಗೆ ಓಟ್ ಹಾಕಲ್ಲ ಬಿಡ್ರಿ, ಅವ್ರೇನ್ ಬಂದ್ ನಿಮ್ಗೆ ಓಟ್ ಹಾಕಲ್ಲ. ನೋಡಿ ಪ್ರಶಾಂತ್, ನಾನ್ ಹೇಳೋದು ನಾವು ಒಂದು ಪಾರ್ಟಿಯಾಗಿ ಎಲ್ಲರ ಓಟು ಕೇಳ್ತೀವಿ. ಅದು ಯಾವ ಧರ್ಮ ಆಗ್ಲಿ ಜಾತಿ ಆಗ್ಲಿ ಅಲ್ಟಿಮೇಟ್ಲಿ ಅವ್ರಿಗೆ ಬಿಟ್ಟಿದ್ದು, ಆಯ್ತಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ಅಂತ ಬಂದಾಗ ಮುಸಲ್ಮಾನರು ಓಟ್ ಬೇಡ, ನನಗೆ ದಾಡಿಯವರು ಓಟ್ ಬೇಡ, ಚಾಪ್ ಹಾಕೋದು ಓಟ್ ಬೇಡ, ಅನಂತಕುಮಾರ್ ಕಡೆ ಹೇಳಿದ್ದು ನಾನು ಹೇಳಿದೆ. ಸ್ಟಾರ್ಟ್ ಆಗಿ ಯಾಕೆ ನಡೀತಾ ಇದ್ರ ಕೇಳಿಸ್ಕೊಳ್ಳಿ ಆಯ್ತಲ್ಲ. ಸೊ ನೀವ್ ಇಲ್ಲಿ ಈ ವಿಷಯನ ನೋಡೋಕಾದ್ರೆ ತಿರ್ಗಾ ಅಭಿವೃದ್ಧಿ ಬಗ್ಗೆ ಮಾತಾಡ್ಬಿಟ್ರು. ಏನ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವಿ, ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ. ಏನ್ ಮಾಡಿದ್ದಾರೆ ಇವರು ಕಳೆದ 3 ವರ್ಷಗಳಲ್ಲಿ? ಜನ ನೋಡ್ತೀವಿ ದಿನ ಬೆಳಗ್ಗೆ ಆದ್ರೆ. 3 ವರ್ಷದಿಂದ ನೀವು ದಿನ ಬೆಳಗ್ಗೆ ಆದ್ರೆ ಪೇಪರು ಟಿವಿ ಹಾಕದೇ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಬೆಲೆ ಏರಿಕೆ ಇಲ್ಲ, ಕುರ್ಚಿ ಕದನ, ಇದು 3 ಬಿಟ್ಟು ಏನ್ ನಡೀತಾ ಇದೆ? ಇದನ್ನ ನಾವು ಜನಗಳ ಮುಂದೆ ತಗೊಂಡು ಹೋಗಕ್ ಆಗೋದಿಲ್ವಾ? ನಿಮ್ಮ ಸರದಿ ಬಂದಾಗ ಮಾತಾಡಿ ದಯವಿಟ್ಟು. ಗೆದ್ಕೊಂಡ್ಬರ್ತೀವಿ ನಾವು ದಾವಣಗೆರೆ. ಸಾಮಾನ್ಯ ಕಾರ್ಯಕರ್ತ MLA ಆಗ್ತಾನೆ ಬಿಜೆಪಿಯಿಂದ. ಅಪ್ಸರ್ ಕೊಡ್ಲಿಪೇಟೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಪ್ಸರ್ ಅವರೇ, ಕಾಂಗ್ರೆಸ್ ವಕ್ತಾರರ ಮಾತುಗಳು ತಮಗೆ ಕೇಳಿಸಿದ್ವೋ ಇಲ್ಲೋ ಗೊತ್ತಿಲ್ಲ. ಮುಸ್ಲಿಂ ಸಮುದಾಯದವರೊಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನುವಂಥದ್ದು ಟಿಕೆಟ್ ಘೋಷಣೆ ಆಗುವುದಕ್ಕಿಂತ ಮೊದಲಿನ ಚರ್ಚೆ. ಈಗ ಘೋಷಣೆ ಆಗಿಬಿಟ್ಟಿದೆ. ಮುಸ್ಲಿಂ ಸಮುದಾಯ ನಮಗೆ ಬಿಟ್ಟು ಇನ್ಯಾರಿಗೆ ಓಟ್ ಹಾಕ್ತಾರೆ ಅಂತ, ಅವ್ರೇನು ಬಿಜೆಪಿಗೆ ಓಟ್ ಹಾಕ್ತಾರ ಅಂತಾರೋ? 1% ಆ ಕಡೆ ಈ ಕಡೆ ಆಗ್ಬೋದು. ಅಜಿತ್ ಅವರೇ, ಮೊಟ್ಟ ಮೊದಲನೇದಾಗಿ ಈ ದಾವಣಗೆರೆಯನ್ನು ಏನಾದರೂ ಶಾಮನಗೆರೆ ಅಂಥೇಳಿ ನಾಮಕರಣ ಮಾಡೋದಾದರೆ ನೋಡಲಿ ಕಾಂಗ್ರೆಸ್ಸಿಗರು. ಈಗಾಗಲೇ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಇದು ನನ್ನ ಮಾತಲ್ಲ,
ಈ ದಾವಣಗೆರೆಯಲ್ಲಿರುವಂತಹ ಜನರ ಒಂದು ಮಾತು ಬಾಯಿಯಲ್ಲಿ ಬರ್ತಾ ಇರುವಂತಹ ಮಾತಿದು. ಇನ್ನು ಎರಡನೇ ವಿಚಾರ, ಈ ದಾವಣಗೆರೆ ಜನರು ಇವತ್ತು ಪರ್ಯಾಯಕ್ಕಾಗಿ ಹಾತೊರಿತಾ ಇದ್ದಾರೆ. ಇಲ್ಲಿರುವಂತಹ ಅಹಿಂದ ಮತಗಳು, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ತಲೆತಲಾಂತರಗಳಿಂದ ಸುಮಾರು 3 ದಶಕಗಳಿಂದ ಗುಲಾಮತನದ ರಾಜಕೀಯದಲ್ಲಿ ಈ ಕ್ಷೇತ್ರದಲ್ಲ, ದಕ್ಷಿಣ ಕ್ಷೇತ್ರದಲ್ಲಿ ಕನಿಷ್ಠ ಒಂದು ಕಾಲೇಜ್ ಇಲ್ಲ, ಕನಿಷ್ಠ ಒಂದು ಆರೋಗ್ಯ ಕೇಂದ್ರ ಇಲ್ಲ, ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಇದು ಏನಂತ ಹೇಳಿದ್ರೆ ಒಂದು ಡೈನೆಸ್ಟಿ ಮಾಡ್ಕೊಂಡಿದ್ರು ಇಲ್ಲಿಯವರೆಗೆ ಒಂದು ಕುಟುಂಬದವರು. ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಪರ್ಯಾಯವನ್ನು ಅವರು ಕಾಯ್ತಾ ಇದ್ದಾರೆ. ಆ ಪರ್ಯಾಯವಾಗಿ ಈ ಬಾರಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಒಳ್ಳೆಯ ಸಮರ್ಥವಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಈ ಬಾರಿ ಖಂಡಿತ ಒಂದು ಬದಲಾವಣೆ ಈ ದಾವಣಗೆರೆ ಕ್ಷೇತ್ರ. ಒಳ್ಳೆಯ ಸಮರ್ಥ ಅಭ್ಯರ್ಥಿ ಲೋಕಲ್ ಯಾರು ಒಬ್ಬರು ಇರಲಿಲ್ವಾ ಅಫ್ಸರ್ ಅವರ? ನೀವು ಸೀರಿಯಸ್ ಫೈಟ್ ಕೊಡೋದಾಗಿದ್ರೆ ಈ ತಮಗೂ ದಾವಣಗೆರೆ ಕ್ಷೇತ್ರಕ್ಕೆ ಏನ್ ಸಂಬಂಧ ಇದೆ? ದಾವಣಗೆರೆ ನನ್ನ ಹೃದಯದಲ್ಲಿದೆ ಅಜಿತ್ ಅವರೇ. ನಾನು ದಾವಣಗೆರೆಯ ಜಿಲ್ಲಾ ಉಸ್ತುವಾರಿಯಾಗಿ 3 ವರ್ಷಗಳ ಕಾಲ ಇಲ್ಲಿಯ ಪ್ರತಿ ಗಲ್ಲಿಗಳಲ್ಲಿ, ಇಲ್ಲಿಯ 10 ಸ್ಲಮ್ಗಳಲ್ಲಿ, ಇಲ್ಲಿ ಏನು ಅಲ್ಲಿಯ ಒಂದು ನಿರಾಶ್ರಿತರನ್ನ ಮಾಡಿದ್ರು, ಹೆಗಡೆ ನಗರದ ನಿರಾಶ್ರಿತರಿಗೆ ಬೇಕಾಗಿ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಿದಂಥ ಮಗ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕತ್ವವನ್ನು ವಹಿಸಿಕೊಂಡು ಅವರಿಗೆ ಬೇಕಾದಂತಹ ಹಕ್ಕುಗಳ ಕೊಡಿಸ್ಲಿಕ್ಕೆ ನಾನು ಕಳೆದ 8 ವರ್ಷಗಳಿಂದ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಕರ್ನಾಟಕದಲ್ಲಿ ಸುಮಾರು ಹೋರಾಟಗಳನ್ನು ಏನು ಸಂಘಟಿಸಿದ್ದೇನೆ, ಅದರಲ್ಲಿ ಒಂದು ಪ್ರಮುಖವಾದಂತಹ ಹೋರಾಟ ಇಲ್ಲಿಯ ಹೆಗಡೆ ನಗರದ ನಿರಾಶ್ರಿತರ ಪರವಾದಂತಹ ಹೋರಾಟ. ಹೆಗಡೆ ನಗರದ ನಿರಾಶ್ರಿತರಿಗೆ 10 ಕಿಲೋಮೀಟರ್ ದೂರದಲ್ಲಿ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಹೋಗಿ ಹಾಕಿದಾಗ ಇಲ್ಲಿ ಯಾರು ಕೂಡ ಮಾತಾಡಲಿಲ್ಲ. ಲೋಕಲ್ ಅಂತ ಹೇಳೋರು ಯಾರು ಮಾತಾಡಲಿಲ್ಲ. ನಾನು ಇಲ್ಲಿ ಬಂದು ಅವರಿಗೆ ಹಕ್ಕುಗಾಗಿ ಹೋರಾಟ ಮಾಡಿದ್ದೇನೆ. ಅದು ಜನರಿಗೆ ಗೊತ್ತಿದೆ ಅಜಿತ್ ಅವರೇ. ಬಟ್ ನೀವು ನಿಲ್ಲೋದ್ರಿಂದ ನೇರವಾಗಿ ಆಗೋದೇನು ಪಾಲಿಟಿಕ್ಸಲ್ಲಿ ಅಂತಂದರೆ ಮುಸ್ಲಿಂ ಮತಗಳು ಒಡೆಯೋದು. ಈಗ OIC ಬಿಹಾರಕ್ಕೆ ಹೋಗಿದ್ರು, OIC ಉತ್ತರ ಪ್ರದೇಶಕ್ಕೆ ಹೋಗಿದ್ರು, OIC ಪಶ್ಚಿಮ ಬಂಗಾಲಕ್ಕೆ ಹೋಗಿದ್ರು. ಏನೇನಾಯಿತು OIC ಹೋದಾಗ? ಈಗ SDPI ದಾವಣಗೆರೆಗೆ ಬಂದಾಗ ಮುಸ್ಲಿಂ ಮತಗಳನ್ನು ಹೊಡಿತೀರಿ. ಸರ್ ಒಂದು ನಿಮಿಷ ಸರ್ SDPI ಕೇವಲ ಮುಸ್ಲಿಂ ಮತಗಳ ಬಲದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇಲ್ಲ. 29,000 ದಲಿತ ಸಮುದಾಯದ ಮತಗಳಿವೆ. ಒಳ ಮೀಸಲಾತಿ ಹೋರಾಟದಲ್ಲಿ ನಾನು ಉಡುಪಿಯಿಂದ ಬೆಳಗಾವಿಯೊಳಗೆ ಪಾದಯಾತ್ರೆ ಮಾಡಿದ್ದೇನೆ. ನಾನು ನೇತೃತ್ವ ಕೊಟ್ಟಿದ್ದೇನೆ. ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾಕ್ಕೆ ನೇತೃತ್ವ ವಹಿಸಿದ್ದು ಒಳ ಮೀಸಲಾತಿ ಹೋರಾಟಗಾರರು ನನ್ನ ಪರವಾಗಿ ಕ್ಯಾಂಪೇನಿಗೆ ಕ್ಷೇತ್ರಕ್ಕೆ ಕಾಲಿಡಲಿಕ್ಕಿದ್ದಾರೆ. ಈ 29,000 ದಲಿತ ಮತಗಳು, 5,000 ಕ್ರಿಶ್ಚಿಯನ್ ಮತಗಳು. ಕ್ರಿಶ್ಚಿಯನ್ನರ ಏನು ಚರ್ಚ್ನ ಮೇಲೆ ಕೋಲಾರದಲ್ಲಿ ದಾಳಿಯಾದಾಗ ಅಲ್ಲಿ ಹೋಗಿ ಅವರ ಪರವಾಗಿ ಹೋರಾಟ ಈ ಅಫ್ಸರ್ ಕುಡ್ಲಿಪೇಟ ಮಾಡಿದ್ದಾನೆ. ಇದೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ದಾವಣಗೆರೆಯಲ್ಲಿರುವಂತಹ ಅಹಿಂದ ಪರವಾಗಿ ಸುಳ್ಳು ಬರ ಹೇಳಬಾರ್ದು. ಸರ್ಕಾರಿ ಶಾಲೆಗಳಿಲ್ಲ ಅಂತ ಹೇಳಬಾರ್ದು ಸರ್. 1871 ಶಾಲೆಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಪರ್ಲಿ ಜನಗಳಿಗೂ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಅಭಿಪ್ರಾಯ ಒಂಚೂರು ಕೇಳಿಸ್ಕೊಳ್ಳಿ, ಆಮೇಲೆ ಕೌಂಟರ್ ಮಾಡಿ. ನೀವು ಕೌಂಟರ್ ಮಾಡಿ. ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಡದೆ ಶಾಮ್ನೂರ್ ಕುಟುಂಬಕ್ಕೆ ಕೊಡ್ತು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಇದೇನು ಬರೀ ದಾವಣಗೆರೆಯಲ್ಲಿ ನಡೆದಿಲ್ಲ, ಬೀದರಲ್ಲಿ ನಡೀತು. ಸಾಗರ್ ಖಂಡ್ರೆ ಬಂದರು, ಜಾರಕಿಹೊಳಿ ಇಡೀ ಕುಟುಂಬವೇ ರಾಜಕಾರಣದಲ್ಲಿದೆ, ಜನಪ್ರತಿನಿಧಿಗಳಾದರು. ನಿಮ್ಮ ಶಿವಾನಂದ ಪಾಟೀಲ್ರ ಮಗಳಿಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು. ಎಲ್ಲ ಕಡೆ ಆ ರೀತಿಯ ಕುಟುಂಬ ರಾಜಕಾರಣ ಇದೆ. ಅದಂತ ಮಾತ್ರಕ್ಕೆ ನೀವು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯಾಗಿ ಈಗ ನೀವು SDPI ಏನೇ ಹೇಳ್ಕೊಳ್ಳಿ, ಅಹಿಂದ ಅಂತಕ್ಕಂಥದ್ದು ನಿಮ್ಮ ಪ್ರೈಮರಿ ವೋಟ್ ಬೇಸ್ ಯಾರು? ಮುಸಲ್ಮಾನರು. ಕಾಂಗ್ರೆಸ್ ಇಂದ ಮುಸಲ್ಮಾನರು ದೂರ ಬರಬೇಕು ಅಂತ ನೀವು ಹೇಳ್ತೀರಿ. ದೂರ ಬಂದ್ರೆ ಮುಸ್ಲಿಂ ವೋಟ್ ಹೊಡೆಯುತ್ತೆ. ಈ ಭಯ ಯಾವತ್ತೂ ಇರುತ್ತಲ್ಲ. ಅಂದ್ರೆ ಮುಸ್ಲಿಂ ವೋಟ್ ಹೊಡೆದ್ರೆ ಅದರ ಲಾಭ ಬಿಜೆಪಿಗೆ ಆಗುತ್ತೆ. ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಪರ್ಯಾಯಕ್ಕಾಗಿ ಹಾತೊರಿತಾ ಇರುವಂತದ್ದು ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇಲ್ಲಿರುವಂತಹ ಒಂದು ಕುಟುಂಬ ಒಂದು ಡೈನೆಸ್ಟಿಯನ್ನು ಮಾಡ್ಕೊಂಡಿತ್ತು. ಇಲ್ಲಿಯ ಪ್ರತಿಯೊಬ್ಬ ಮತದಾರರು ಕೂಡ. ಹಾಗಾದ್ರೆ ಬೇರೆ ಯಾರು ಇಲ್ಲಿ ಅರ್ಹತೆ ಇಲ್ವಾ MLA ಕಂಟೆಸ್ಟ್ ಮಾಡ್ಲಿಕ್ಕೆ? ಒಂದೇ ಕುಟುಂಬದವರು ಬದಲಾವಣೆಗಾಗಿ ಹಾಯ್ತೊರಿತಾ ಇರುವಂತವರ ಸಂಖ್ಯೆ ದೊಡ್ಡದಿದೆ ಅಂತಾನೆ ಅನ್ಕೊಳ್ಳಿ. ಅವರಿಗೆ SDPI ಯಾಕೆ ಆಪ್ಷನ್ ಆಗುತ್ತೆ? ಬಿಜೆಪಿನೂ ಆಪ್ಷನ್ ಆಗುತ್ತೆ. ಕುಟುಂಬ ರಾಜಕಾರಣದ ವಿರುದ್ಧ ಒಬ್ಬ ಸಾಮಾನ್ಯ ನಿಲ್ಲಿಸಿದಾರ, ಬಿಜೆಪಿಗೆ ಹೋಗ್ತಾರೆ. ಅದು ST ಅಭ್ಯರ್ಥಿ ಇದಾರಲ್ಲಿ ಸರ್.
ಇಲ್ಲ, SDPI ಕೇವಲ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇಲ್ಲ. ಕಳೆದ ಜನರಲ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಹಾಕಿದ್ವಿ. ಆ ಟೈಮಲ್ಲೂ ಕೂಡ ಜನರು ಹೇಳಿದ್ದೇನೆ ಅಂತ ಹೇಳಿದ್ರೆ, ಶಾಮನೂರವರ ಕೊನೆ ಚುನಾವಣೆ, ಶಾಮನೂರವರು ಸ್ವತಃ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ನನ್ನ ಕೊನೆ ಚುನಾವಣೆ ಇದು, ಮುಂದೆ ನಾನು ನನ್ನ ಕುಟುಂಬಕ್ಕೆ ಟಿಕೆಟ್ ಇಲ್ಲ, ನಾನು ಬೇರೆ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರಲ್ಲ. ಜನರು ನಮಗೆ ಇವತ್ತು ಕರೀತಾ ಇದ್ದಾರೆ, ಅವರು ಮಾತು ಉಳಿಸ್ಕೊಳ್ಳಿಲ್ಲ, ನೀವು ಬನ್ನಿ, ನಿಮ್ಮ ಪರವಾಗಿ ನಾವು ಕ್ಯಾನ್ವಾಸಿಂಗ್ ಮಾಡ್ತೀವಿ ಅಂತ ನಮಗೆ ಜನರು ಇಲ್ಲಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಕೇವಲ ಮುಸಲ್ಮಾನರಲ್ಲ, ಇಲ್ಲಿರುವಂತ ಎಲ್ಲಾ ವರ್ಗದವರು, ಅಹಿಂದ ಮತಗಳು, ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಒಂದು ಬದಲಾವಣೆಗಾಗಿ ಪರ್ಯಾಯ ಶಕ್ತಿ ಬೇಕಲ್ಲ. ಇಲ್ಲಿ ಬಿಜೆಪಿ ಯಾವತ್ತು ಪರ್ಯಾಯ ಆಗಲಿಲ್ಲ, ಆಗೋದು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಿಜೆಪಿಯ ಯಾವುದೇ ಹಾಕಿರುವಂತಹ ಬಿಜೆಪಿಯ ಕ್ಯಾಂಡಿಡೇಟ್ ಏನಿದೆ ಅವರು ಪರ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಅವರು ಪರಿಶಿಷ್ಟ ಪಂಗಡದವರಲ್ವಾ? ಲಾಸ್ಟ್ ಜನರಲ್ ಎಲೆಕ್ಷನ್ ಎಷ್ಟು ವೋಟ್ ತಗೊಂಡಿತ್ತು ಸರ್ ತಮ್ಮ ಪಕ್ಷ? ಮಾತ್ರ ಬಂದು ವೋಟ್ ಹಾಕ್ತಾರಾ? ಇಲ್ಲ ಇಲ್ಲ ಇಲ್ಲ, ಪರಿಶಿಷ್ಟ ಪಂಗಡದವರು ಇರಬಹುದು, ಅವರ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ದಲಿತ ಸಮುದಾಯದವರ ಮೇಲೆ ದೌರ್ಜನ್ಯ ಆದಾಗ, ಅವರ ಮೇಲೆ ಅನ್ಯಾಯ ಆದಾಗ ಅವರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದೆ. ಪಾದಯಾತ್ರೆ ಮಾಡಿದೆ. ಯಾವ ಪಕ್ಷ? ಬಿಜೆಪಿ ಮಾಡಿದೆಯಾ? ಬಿಜೆಪಿ ಬಂದಿತ್ತಾ? ದಿನೇಶ್ ಕನ್ಯಾಡಿ ಹತ್ಯೆ ಆದಾಗ ದಲಿತ ಸಮುದಾಯದವರು ಅದನ್ನ ಬಿಜೆಪಿ ಎಲ್ಲಿ ಬಂದಿದೆ ದಲಿತರ ಮೇಲೆ? ಕೊಡ್ಲಿಪೇಟೆ ಅವರೇ, SDPI ಮತ್ತು OIC ಪಾರ್ಟಿಗಳು ಮೇನ್ ಸ್ಟ್ರೀಮಿಗೆ ಬರೋದು ನನಗೆ ಇಡೀ ರಾಜ್ಯದ ಸೋಷಿಯಲ್ ಫ್ಯಾಬ್ರಿಕ್ ದೃಷ್ಟಿಯಿಂದ ಡೇಂಜರಸ್ ಆಗಿ ಕಾಣುತ್ತೆ. ಯಾಕೆ ಡೇಂಜರಸ್ ಆಗುತ್ತೆ? ಹಾಗಾದ್ರೆ ಕರ್ನಾಟಕದಲ್ಲಿ ಒಂದೇ ನಿಮಿಷ ಯಾಕೆ ಅನ್ನೋದು ಹೇಳಿ ಪ್ರಶಾಂತ್, ಒಂದೇ ನಿಮಿಷ. ಯಾರು ಬರಬಾರ್ದು ಅಂತ SDPI ಮತ್ತು OICಗಳು ಮುಸ್ಲಿಮರನ್ನ ಮೇನ್ ಸ್ಟ್ರೀಮ್ ಇಂದ ಬೇರ್ಪಡಿಸ್ತಾರೆ. ಅವು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ದೇ ಆರ್ ಫ್ರಿಂಜ್ ಎಲಿಮೆಂಟ್ಸ್. ಸರ್ ಓವೈಸಿ ಬೇಡ, SDPI ಬಗ್ಗೆ ಮಾತಾಡಿ. SDPI ಅಭ್ಯರ್ಥಿ OIC ಬಗ್ಗೆ ನಾನು ಯಾಕೆ ಮಾತಾಡಲಿ? OIC ಎಲ್ಲಿದ್ದಾರೆ? ಅಲ್ಲ, ನನಗೆ ಇಬ್ರು ಸೇರಿಸಿ ಹೇಳೋದಿದೆ. ದಾವಣಗೆರೆಯಲ್ಲಿ OIC ಎಲ್ಲಿದ್ದಾರೆ? ಕರ್ನಾಟಕದಲ್ಲಿ OIC ಎಲ್ಲಿದ್ದಾರೆ? SDPI ಬಗ್ಗೆ ನಿಮಗೆ ಏನಾದ್ರೂ ಕೊರಿಸಿದ್ರೆ SDPI ಬಂದ್ಮೇಲೆ OIC ಬರದೇ ಇರ್ತಾರ? ಚರ್ಚೆ ಮಾಡ್ಬೇಕು ಸರ್. SDPI ಬಗ್ಗೆ ಏನಿದೆ ಕೇಳಿ. ಪಾದಯಾತ್ರೆ ಮಾಡಿತ್ತು. ಇದೇ ಶಾಮನೂರು ಶಿವಶಂಕರಪ್ಪನವರು ಲಾಬಿ ಮಾಡಿ ಕಾಂತರಾಜು ವರದಿ ಜಾರಿ ಆಗಬಾರ್ದು, ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡಿದ್ದಾರೆ ಇವರು. ಅದು ಯಾವುದು ಒಂದು ಸಮುದಾಯಕ್ಕಲ್ಲ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮಾಡಿದ್ದು. ಕರ್ನಾಟಕ ಸರ್ಕಾರದ ಖಜಾನೆ SDPI ಏನ್ ಪ್ರೊಪಗೇಟ್ ಮಾಡುತ್ತೆ ಅಷ್ಟು ಗೊತ್ತಿಲ್ಲದೆ ಪತ್ರಕರ್ತರಾಗಿ ಕೂತಿದೀವ ನಾವು. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತರ ಮೇಲೆ ಆಯ್ತಲ್ರಿ ಅನ್ಯಾಯ, ಒಬ್ಬ ದಲಿತ ಶಾಸಕರ ಮನೆ ಸುಟ್ಟಾಕಿದ್ರು. SDPI ನ ಸ್ಟ್ಯಾಂಡ್ ಏನಿತ್ತಲ್ಲಿ? ನಾವು ಹೋರಾಟಗಾರರಾಗಿ ಜನರ ಜೊತೆ ಬೀದಿಯಲ್ಲಿ ಹೋರಾಟ ಮಾಡಿದ್ವಿ. ರೂಮಲ್ಲಿ ಕೊಟ್ಟಿಲ್ಲ, ನಾವು ಜನರ ಜೊತೆ ಬೀದಿಯಲ್ಲಿದ್ದೇವೆ, ಹೋರಾಟದಲ್ಲಿದ್ದೇವೆ. ಪಕ್ಷದ ಹೆಸರು ಕೇಳಿದ ತಕ್ಷಣ ಪ್ರತ್ಯೇಕತೆಯ ಭಾವನೆ ಅನ್ಸುತ್ತೆ. ಆದಿವಾಸಿಗಳ ಪರ ಹೋರಾಟ, ನಿಮ್ಮ ಹೆಸರು, ನಿಮ್ಮ ಪಕ್ಷದ ಹೆಸರು ಕೇಳಿದ ತಕ್ಷಣ ಪ್ರತ್ಯೇಕತೆ ಅನ್ಸುತ್ತೆ ನನಗೆ. ಅವರು ಸರ್ ದಿಟ್ಟಳ್ಳಿ, ನಾನು ಯಾವತ್ತೂ ಯಾರ ವಿರೋಧ ಪರ ಮಾತಾಡಲ್ಲ, ಆದ್ರೆ SDPI ಮತ್ತು OIC ಈ ರಾಜ್ಯ ಕಾಲಿಡೋದು ಮೋರ್ ಡೇಂಜರಸ್ ಅನ್ಸುತ್ತೆ ನನಗೆ. ಸರ್ ದಿಡ್ಡಳ್ಳಿಯ ಆದಿವಾಸಿಗಳು ಮುಸಲ್ಮಾನರ? ದಿಡ್ಡಳ್ಳಿಯ ಆದಿವಾಸಿಗಳ ಪರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತ ಶಾಸಕರ ಮನೆಯಲ್ವೇನ್ರಿ ಸುಟ್ಟಿದ್ದು? ನಿಮ್ಮ ಸ್ಟ್ಯಾಂಡ್ ಏನಿತ್ತು? ಎಲ್ಲಿ? ದಿಡ್ಡಳ್ಳಿಯಲ್ಲಿ. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಲಿತ ಶಾಸಕರ ಮನೆ ಸುಟ್ಟಾಕಿದ್ರಪ್ಪ. ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ನಿಮ್ಮ ಸ್ಟ್ಯಾಂಡ್ ಏನಿತ್ತು ಅಂತ ಕೇಳ್ತಾ ಇದ್ದೀನಿ. ಯಾರಿಗೆ ಮಾತಾಡ್ತಾ ಇದ್ದೀರಿ ನೀವು? ಹೋರಾಟ ಮಾಡಿದ್ದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ನೀವ್ ಯಾಕೆ ದಿಡ್ಡಳ್ಳಿ ಇದನ್ನ ಕೆಜೆಹಳ್ಳಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ? ಕನೆಕ್ಟ್ ಅಲ್ರಿ, ದಲಿತರ ಪರ ಹೋರಾಟ ಅಂತಿದ್ದೀರಲ್ಲ, ದಲಿತರ ಪರ ಹೋರಾಟ ಅಂತಿದ್ದೀರಿ. ಎಷ್ಟು ಉದಾಹರಣೆ ಬೇಕು ನಿಮಗೆ? ಕೆಜೆಹಳ್ಳಿ ಡಿಜೆಹಳ್ಳಿ ನಮಗೂ ಅಷ್ಟು ರಾಜಕಾರಣ ಅರ್ಥ ಆಗತ್ತೆ. ಮಹಾರಾಷ್ಟ್ರದಲ್ಲೂ ಕೂಡ ವಂಚಿತ ಗಾಡಿ ಮತ್ತು OIC ಒಟ್ಟಾಗಿ ಬಂದ್ರು, ದಲಿತ ಮುಸ್ಲಿಂ ಕಾಂಬಿನೇಷನ್ ಮಾಡ್ತೀವಿ ಅಂತ ಇಲ್ಲೂ ನೀವು ಅದನ್ನೇ ಹೇಳ್ತಿದ್ದೀರಿ. ಬಟ್ ನೀವು ಮುಸ್ಲಿಮರನ್ನ ಮುಖ್ಯವಾಹಿನಿಯಿಂದ ಇನ್ನಷ್ಟು ದೂರಕ್ಕೆ ಹೋಗ್ಬೇಡಿ ಸರ್. ದಯವಿಟ್ಟು SDPI ಪಕ್ಷವನ್ನು ಪ್ರಕಾಶ್ ಅಂಬೇಡ್ಕರ್ ಮತ್ತು OIC ಒಟ್ಟಿಗೆ ಬಂದ್ರು ವಂಚಿತ ಗಾಡಿ ಮಹಾರಾಷ್ಟ್ರದಲ್ಲಿ. ಇದೊಂದು ಥಿಯರಿಟಿಕಲ್ ಪ್ರಪೋಸಿಷನ್ ಇದೆ. ದಲಿತರು ಮುಸ್ಲಿಮರು ಒಟ್ಟಾಗಿ ಬಂದ್ರೆ ಎಲ್ಲ ಪಾರ್ಟಿಗಳನ್ನ ಒಡಿಬಹುದು. ಮುಸಲ್ಮಾನರಲ್ಲ.
ಬಟ್ ಇಟ್ ಇಸ್ ಮೋರ್ ಡೇಂಜರಸ್ ನನ್ನ ಪೊಲಿಟಿಕಲ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ಗುತ್ತಿಗೆ ತಗೊಂಡಿದ್ದೀರಾ ಸುವರ್ಣ ಚಾನೆಲ್ ಅವರು? ಯಾವುದು ಓವೈಸಿ ಯಾರು? ಓವೈಸಿ ಬಗ್ಗೆ ನೀವ್ ಯಾಕೆ ಮಾತಾಡ್ತಿದ್ದೀರಾ? ಪಾರ್ಟಿ ಬಗ್ಗೆ ಅಲ್ರಿ, ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇರೋದಿಲ್ಲ ಅಫ್ಸರ್. ಪಾರ್ಟಿ ಬಗ್ಗೆ ಅಲ್ಲ, ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇರೋದು ಸರ್. ನಾನು ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ನಿಮ್ಗೆ ಸ್ವಾತಂತ್ರ್ಯ ಇದೆಯೋ? ನಮ್ದು ಅಭಿಪ್ರಾಯ ಹೇಳಕ್ ನಮ್ಗೆ ಸ್ವಾತಂತ್ರ್ಯ ಇದೆ, ಅದನ್ನೇ ಹೇಳ್ತಾ ಇದೀವಿ ಸರ್. ಅಭಿಪ್ರಾಯ ಇರ್ಬೋದು ನಿಮ್ಮದು, ನಂದು ಅಭಿಪ್ರಾಯ ಹೇಳ್ತಿದ್ದೀನಿ. ನಾನೇನು ಶರ ಬರೀತಾ ಇದ್ದೀನ? ನನಗೆ SDPI ಮತ್ತು OYC ರಾಜ್ಯಕ್ಕೆ ಬಂದು ಕಾಲಿಟ್ಟು ಮುಸಲ್ಮಾನರ ಮತಗಳನ್ನ ಕೊಳ್ಳೋದು. ನಾನು ಹಿಂದೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ OYC 4 ಸೀಟ್ ಗೆದ್ದಾಗ್ಲೂ ಇದೇ ಮಾತನ್ನ ಹೇಳಿದ್ದೆ ನಾನು. ಇಟ್ಸ್ ಅ ಮೋರ್ ಡೇಂಜರಸ್ ಟ್ರೆಂಡ್ ಅಂತ ಅನ್ಸುತ್ತೆ ಸರ್. ದಾವಣಗೆರೆಯಲ್ಲಿ OYCಯ ಪಕ್ಷ ಸರ್, ದಾವಣಗೆರೆಯಲ್ಲಿ OYCಯ ಪಕ್ಷ ಏನಾದರೂ ಅಭ್ಯರ್ಥಿ ಹಾಕಿದೆಯಾ? ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ದಾವಣಗೆರೆ ಉಪಚುನಾವಣೆ ಬಗ್ಗೆ ಅಲ್ವಾ ನಿಮ್ಮ ಡಿಬೇಟ್ ಇರುವಂತದ್ದು? ಮಾತಾಡ್ತಾ ಇರೋದ್ರಿ, ಪಾರ್ಟಿ ಅಲ್ಲ ಅಫ್ಸರ್. ಅದನ್ನೇ ಹೇಳ್ತಾ ಇರೋದು ನಾನು. ಈಗಲೂ ಕೇಳ್ತಾ ಇದ್ದೀನಿ. ಕೆಜೆಹಳ್ಳಿ, ಡಿಜೆಹಳ್ಳಿ ಅಜಿತ್ ಅವರೇ, ದಲಿತ ಶಾಸಕರ ಮನೆ ಸುಟ್ಟಿದ್ದರ ಬಗ್ಗೆ SDPI ನ ನಿಲುವೇನು ವಿಚಾರ ಇದೆ. ಈಗ ದಾವಣಗೆರೆ ಉಪಚುನಾವಣೆ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ? ಹೌದು, ದಾವಣಗೆರೆ ಉಪಚುನಾವಣೆ ಚರ್ಚೆ ನಡೀತಾ ಇರುವಾಗ ನೀವು ಕೊಡಗಿನ ದಲಿತರ ಮನೆಯನ್ನ ಖಾಲಿ ಮಾಡಿಸಿದ್ದು ಹೇಳ್ಬಹುದು, ನಾನು ಕೆಜೆಹಳ್ಳಿಲಿ ಮನೆ ಸುಟ್ಟಿದ್ದು ಹೇಳ್ಬಾರ್ದಾ? ಹೆಂಗಿದು? ಯಾಕೆ ದಾವಣಗೆರೆಯಲ್ಲಿ ದಲಿತರು ಓದ್ತಿದ್ದಿಲ್ವಾ? ಆ ದಲಿತರು ನಮ್ಮ ಹೋರಾಟವನ್ನು ಗುರುತಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಒಳ ಮೀಸಲಾತಿ ಹೋರಾಟ, ಒಳ ಮೀಸಲಾತಿ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಎಸ್ ಅಫ್ಸರ್ ಅವರೇ, ಆಲ್ ದ ಬೆಸ್ಟ್, ಒಳ್ಳೆದಾಗಲಿ, ಎಲೆಕ್ಷನ್ ಚೆನ್ನಾಗಾಗಲಿ, ಶಾಂತವಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಬ್ರೇಕ್. ಪ್ರಶಾಂತ್, 2 ಉಪಚುನಾವಣೆಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಾರ್ಟಿಗೆ ಆಸ್ ಆಫ್ ನೋ ಅಪ್ಪರ್ ಹ್ಯಾಂಡ್ ಇದೆ ಅಂತ ಅನಿಸ್ತದೆ? ಅದೇ ನೋಡಿ, ನೀವು ಸರ್ಕಾರ ಹೋಗಿ ಕುಳಿತುಕೊಂಡಾಗ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದರೆ ಯಾವಾಗಲೂ ಇತ್ತೀಚಿನ ಚುನಾವಣೆಗಳಲ್ಲಿ ಹಣದ ಪ್ರಭಾವ ಚುನಾವಣೆಗಳ ಮೇಲೆ ಜಾಸ್ತಿ ಆದಂಗೆ ಬೈ ಎಲೆಕ್ಷನ್ಸ್ಗಳಲ್ಲಿ ಸರ್ಕಾರಕ್ಕೊಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ, ಯಾವುದೋ ನೋಡಿ ನೀವು 2 ವಾರ್ಡಿಗೆ ಒಬ್ಬರು ಸಚಿವರು ಹೋಗಿ ಕೂತ್ಕೋತಾರೆ, ಒಂದೊಂದು ಹೋಬಳಿಗೆ ಒಬ್ಬೊಬ್ಬರು. ಎಲೆಕ್ಷನ್ ಕಮಿಷನ್ ವಿಧಿಸಿದ ಅಪ್ಪರ್ ಲಿಮಿಟ್ ಏನಿದೆ, ಎಷ್ಟು ಖರ್ಚು ಮಾಡ್ಬೋದು ಅಂತ, ಅದರ 100 ಪಟ್ಟು ಖರ್ಚಾಗತ್ತೆ, ಅದರ 100 ಪಟ್ಟು. ಹಾಗಿರುವಾಗ ಮತ್ತೆ ಇನ್ನೊಂದು ಸರ್ಕಾರದ ಕೇಂದ್ರ ಸರ್ಕಾರ ಯಾಕೆ ರಿಫಾರ್ಮ್ಸ್ ತರೋದಿಲ್ಲ? ವಾಟ್ ಆರ್ ದೇ ಡೂಯಿಂಗ್? If you are telling what is telling is true, what is election commission doing? ಇದು ಈ ಪಾರ್ಟಿ ಆ ಪಾರ್ಟಿ ಬೇಡ, 100 ಪಟ್ಟು ಜಾಸ್ತಿ ಖರ್ಚು ಮಾಡ್ತಾರೆ ನೀವು. ಆದ್ರೆ ವಾಟ್ ಇಸ್ ಎಲೆಕ್ಷನ್ ಕಮಿಷನ್? ನಾನು ಬಹಿರಂಗವಾಗಿ ಹೇಳ್ತೀನಿ, ಈ ಸಲ ಖರ್ಚು ಮಾಡೋದಿಲ್ಲ. ನಾವು ನಮ್ಮ ಕೆಲಸದ ಬಿಜೆಪಿ ನರೇಂದ್ರ ಮೋದಿ ಏನ್ ಮಾಡ್ತಾರೆ? ನಾಗರಾಜ್ ಯಾದವ್ ಒಂದು ನಿಮಿಷ, ನಾವು ದುಡ್ಡು ಮಾಡೋದಿಲ್ಲ. ನಾಗರಾಜ್ ಕೆಲಸದ ಮೇಲೆ ಮತ ಕೇಳ್ತೇವೆ, ನಾಗರಾಜ್ ಯಾದವ್ ಬರ್ತೀವಿ, 2 ಕ್ಷೇತ್ರ ಗೆಲ್ತೇವೆ, ಗೆಲ್ತೇವೆ. ನಾಗರಾಜ್ ಯಾದವ್ ಅವರ ಒಂದು ನಿಮಿಷ ರೀ, ನಾಗರಾಜ್ ಯಾದವ್ ಅವ್ರು ತಾವು ಮಾತಾಡ್ತಾ ತಾವೇ ನಗ್ತಿದಾರೆ, ತಮ್ಮ ಮಾತಿಗೆ ತಾವೇ ನಗ್ತಿದಾರ ಅವರು. ಇಲ್ಲ ನಾವು ಜಾಸ್ತಿ ಖರ್ಚು ಮಾಡೋದಿಲ್ಲ ಅಂತಾರೆ, ನಗ್ತಾರ ಅವರು. ಪ್ಲೀಸ್ ಕರ್ನಾಟಕದಿಂದ ದುಡ್ಡು ಎತ್ಕೊಂಡು ಇದು ಎಸ್ಟಿ ಕಾರ್ಪೊರೇಷನ್ ತಗೊಂಡೋಗಿ ನ್ಯಾಚುರಲಿ ಸರ್ಕಾರ ರಸ್ತೆಗಳು ಮಾಡಿಸ್ತೀವಿ, ಇತ್ತೀಚೆಗೆ ದೇವಸ್ಥಾನಗಳನ್ನು ಕಟ್ಟೋದು, ಸಮುದಾಯ ಭವನ, ಇದೆಲ್ಲ ನಡೆಯುತ್ತೆ. ಹೀಗಾಗಿ ಸರ್ಕಾರಕ್ಕೊಂದು ನಿಶ್ಚಿತವಾಗಿರ್ತಕ್ಕಂಥ ಅಡ್ವಾಂಟೇಜ್ ಇರುತ್ತೆ. ಬಟ್ ಈ ಚುನಾವಣೆ ನನಗನ್ಸುತ್ತೆ, ಸೊಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾವಿನ ಚುನಾವಣೆಗಳು ಬೇರೆ ಇದ್ವು. ಈ ಚುನಾವಣೆಗಳನ್ನು ನೋಡಿದಾಗ ಎರಡೂ ಕಡೆ ಕಾಂಗ್ರೆಸ್ನಲ್ಲೂ ಒಂದು ರೀತಿಯಾಗಿರ್ತಕ್ಕಂಥ ಬಂಡಾಯ ಇದೆ. ಈಗ ಬಾಗಲಕೋಟೆಯಲ್ಲಿ ಕುಟುಂಬದ ಬಂಡಾಯ ಇದೆ. ದಾವಣಗೆರೆಯಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ನೀವು ಇಡೀ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ನೋಡಿ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಣದ ಒಳ ಜಗಳ ಕೂಡ ಇದಕ್ಕೆ ಕಾರಣ. ಅದರ್ವೈಸ್ ಜಮೀರ್ ಅಹ್ಮದ್ ಮತ್ತು ನಜೀರ್, ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ, ಅವರಿಬ್ಬರು ಮುಸ್ಲಿಮರ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದ್ರು. ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಡಬೇಕು, ಮೊದಲೇ ನಾಮಿನೇಷನ್ ಮಾಡಿಸ್ಬೇಕು ಅಂತ ಹೇಳಿದವರು ಯಾರು? KPCC ಅಧ್ಯಕ್ಷ DK ಶಿವಕುಮಾರ್. ನನಗನ್ಸುತ್ತೆ ಅಜಿತ್, ಇದರಲ್ಲಿ ಒಂದು ನೀವು ಲಾಂಗ್ ಟರ್ಮ್ ನೋಡಿದರೆ ಸಿದ್ದರಾಮಯ್ಯನವರ ಬಣ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯನ್ನು ಬೆಂಬಲಿಸುತ್ತೆ, DK ಶಿವಕುಮಾರ್ ಶಾಮನೂರ್ ಕುಟುಂಬವನ್ನು ಬೆಂಬಲಿಸ್ತಿದ್ದಾರೆ. ಬರೀ ಟಿಕೆಟ್ ಹಂಚಿಕೆಯಿಂದ ಇದು ಮುಂದೆ ಚುನಾವಣೆಯಲ್ಲಿ ಸಬುಟಾಜ್ನ ಪ್ರಯತ್ನ ನಡೆಯುತ್ತಾ? ಅದು ನೋಡಬೇಕು. ನಂಬರ್ 1. ನಂಬರ್ 2, ನನಗನ್ಸುತ್ತೆ ನೀವು ಎಲ್ಲ ದೃಷ್ಟಿಯಿಂದ ನೋಡಿ, ಒಳ ಜಗಳದ ಇಫೆಕ್ಟು, ಒಳ ಮೀಸಲಾತಿ ಅದರ ಮೇಲೆ ಇಫೆಕ್ಟ್ ಇತ್ತು, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೋ ಬೇಡವೋ ಅದರ ಮೇಲೆ ಇಫೆಕ್ಟ್ ಇದೆ.
ಅದರ ಅರ್ಥ ಇದು ನಾಳೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಮುಸ್ಲಿಂ ಸಮುದಾಯ ದೂರ ಹೋಗುತ್ತೆ. ಅಲ್ಲಿವರೆಗೆ ಈ ಇಡೀ ಆರ್ಗ್ಯುಮೆಂಟ್ ಸ್ಟ್ರೆಚ್ ಮಾಡುವ ಪ್ರಯತ್ನವೂ ಕೂಡ ಇದರಲ್ಲಿ ಇದೆ ಅಂತ ನನಗನ್ಸುತ್ತೆ. ಅದರ್ವೈಸ್ ನಜೀರ್ಗೆ ಮತ್ತು ಜಮೀರ್ ಅಹ್ಮದ್ರಿಗೆ ಗೊತ್ತಿಲ್ವಾ ಶಾಮ್ನೂರ್ ಕುಟುಂಬಕ್ಕೆ ಬಿಟ್ಟು ಟಿಕೆಟ್ ಕೊಡಲ್ಲ ಅಂತ? ಬಟ್ ಇದನ್ನು ಇಷ್ಟು ದೂರದವರೆಗೆ ತೆಗೆದುಕೊಂಡು ಜಮೀರ್ ಅಹ್ಮದ್ ಯಾರು ಈ ಟಿಕೆಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಎಸ್ ಮಲ್ಲಿಕಾರ್ಜುನ್ ಓಪನ್ ಆಗಿ ಹೇಳಿಕೆ ಕೊಡೋ ಲೆವೆಲ್ಗೆ ಹೋಯ್ತು. ನನಗನ್ಸುತ್ತೆ ನೋಡಿ ಅಜಿತ್, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಾಗಲಕೋಟೆ ಸ್ವಲ್ಪ BJPಗೆ ಅಡ್ವಾಂಟೇಜ್ ಅನಿಸುತ್ತೆ. ಬಟ್ ಸರ್ಕಾರ ಇರೋದ್ರಿಂದ ಅಲ್ಲಿ ಇಡೀ ಸರ್ಕಾರ ಹೋಗಿ ಕುಳಿತಾಗೇನು, ದಾವಣಗೆರೆ ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಅನಿಸುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಮುಸ್ಲಿಂ ಯುವಕರು ಏನಾದರೂ ಆಗಲೇ ವಿಶ್ಲೇಷಣೆಕಾರರು ಹೇಳದಂತೆ 20-25 ಸಾವಿರ ವೋಟ್ ಹೊಡೆದ್ರೆ ಯುವರ್ ಮಾರ್ಜಿನ್ ವಿಲ್ ಬಿ 5,000 to 6,000. ಆಗೇನಾಗುತ್ತೆ ಯು ಡೋಂಟ್ ನೋ. ಎಸ್, ಏನು ದಾವಣಗೆರೆಗಿಂತ ಬಾಗಲಕೋಟೆ ನಿಮ್ಗೆ ಅಡ್ವಾಂಟೇಜಸ್ ಇದೆ ಇದ್ದಿದ್ರಲ್ಲಿ ಆಸ್ ಆಫ್ ನೌ. ಅಲ್ಲ, ನೀವು ಬಾಗಲಕೋಟೆ ಬಟ್ ಒನ್ಸ್ ಅಗೇನ್ ಬಾಗಲಕೋಟೆ ಸಿದ್ದರಾಮಯ್ಯನವರ ಪರ್ಸನಲ್ ಸ್ಟೇಕ್ ಇದೆ ಅಲ್ಲಿ. ಅಲ್ಲ, ಪರ್ಸನಲ್ ಸ್ಟೇಕ್ ಇದೆ. ಅಲ್ಲ, ಸಮುದಾಯದ ಅಭ್ಯರ್ಥಿ. ಹೌದು. ಅಲ್ಲ, ಅವರು ಬಾದಾಮಿನಲ್ಲೇ ಚುನಾವಣೆ ಸೋತರು ಜನರಲ್ ಎಲೆಕ್ಷನ್ ಅಲ್ಲಿ. ಉತ್ತರ ಕರ್ನಾಟಕದಲ್ಲಿ ನಿಂತ್ಕೊಂಡಾಗ ಅದು ನೋಡಿದಿರ ಆಲ್ರೆಡಿ ಕರ್ನಾಟಕ ಜನ ಆಯ್ತಲ್ಲ. ಜೊತೆಗೆ ನೀವು ಬಾಗಲಕೋಟೆಯಿಂದ ತಗೊಂಡ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮೇಟಿ ಅವರು ಗೆದ್ದಿದ್ದು ಐ ಥಿಂಕ್ 4,500-5,000 ಮಾರ್ಜಿನ್ ಇಂದ ಅಷ್ಟೇ. ಬಹಳ ಒಂದು ದೊಡ್ಡ ಮಾರ್ಜಿನ್ ಇಂದ ಏನು ಗೆದ್ದಿಲ್ಲ ಅಲ್ಲಿ. ಸೊ ವೀರಣ್ಣ ಚರಂತಿಮಠ ಅವರಿಗೆ ಅವ್ರದೇ ಆದಂತ ಒಂದು ವರ್ಚಸ್ಸು ಬಹಳ ವರ್ಷಗಳಿಂದನೂ ಇದೆ. ಹಿಂದೆ 2 ಸಲ ಗೆದ್ದಿದ್ದಾರೆ ಆಲ್ರೆಡಿ ಅವರು. ಪ್ಲಸ್ ತಿರ್ಗಾ ನಮ್ಮ ಒಂದು ಜನರಲ್ ಎಲೆಕ್ಷನ್ 2024 ಅಲ್ಲಿ ಬಾಗಲಕೋಟೆನಲ್ಲಿ ನಮ್ಮ ಗದ್ದಿಗೌಡರು ಅಲ್ಲಿಂದ ಗೆದ್ದು ಬಂದು MP ಆಗಿದ್ದಾರೆ. ಸೊ ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಗೆಲ್ಲುವಂತ ಸಂಪೂರ್ಣ ವಿಶ್ವಾಸ ಇದ್ದೇ ಇದೆ. ಜೊತೆಗೆ ದಾವಣಗೆರೆ ಅಂತ ಬಂದಾಗ್ಲೂ ಅಷ್ಟೇನೆ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಒಂದು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯವರು, ಸಾಮಾನ್ಯ ಕಾರ್ಯಕರ್ತ, ತಿರ್ಗಾ ದಾವಣಗೆರೆ ಜಿಲ್ಲೆ ಉಪಾಧ್ಯಕ್ಷ ಆಗಿದ್ರು ಅವರು. ತಿರ್ಗಾ ನಮ್ಮ BJP ST ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಾರೆ ಅವರು. ಅವರೇನು ಹೊಸಬ್ರಲ್ಲ ದಾವಣಗೆರೆಗೆ, ಅಥವಾ ಹೊಸ ಮುಖ ಹೊಸ ಫೇಸ್ ಅಲ್ಲ ಅಲ್ಲಿ. ತಿರ್ಗಾ ಹರಿಹರ ದಾವಣಗೆರೆ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು ಕೂಡ ಆಗಿದ್ರು ಅವರು. ಈಸ್ ಎ ನೋನ್ ಪರ್ಸನ್ ಆಯ್ತಲ್ಲ. ತಿರ್ಗಾ ಸ್ವಲ್ಪ ಡೌನ್ ಟು ಅರ್ತ್ ಇದ್ಕೊಂಡು ಸ್ವಲ್ಪ ಕಡಿಮೆ ವಿಸಿಬಿಲಿಟಿ ಕಾಣಿಸಿರ್ಬೋದು ಅನ್ನೋದು ಬಿಟ್ರೆ ಮತ್ತೇನು ಇಲ್ಲ. ಖಂಡಿತವಾಗೂ 2 ಕ್ಷೇತ್ರಗಳಲ್ಲಿ ನಾವು ಸೋಲಿಸ್ತೀವಿ. ಬೈ ಎಲೆಕ್ಷನ್ ರೂಲಿಂಗ್ ಪಾರ್ಟಿಗೆಲ್ಲೋ ಪಾಸಿಬಿಲಿಟಿ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಮತ್ತೇನಿದೆ? ದುಡ್ಡು ಖರ್ಚು ಪ್ರಶಾಂತ್ ಅವರು ಹೇಳಿದ್ದನ್ನ ನಾನು ಒಪ್ತೇನೆ. ಕೇಳಿ, ದಾವಣಗೆರೆಯಲ್ಲಿ ಕನಿಷ್ಠ ಪಕ್ಷ 20,000 ಮೇಲೆ ಗೆಲ್ತೇವೆ. ಈ ಬಾಗಲಕೋಟೆಗೆ ವಿಚಾರ ಬಂದಾಗಲೂ ಕೂಡ ಒಂದು 15,000 ಓಟಿಂದ ಗೆಲ್ತಕ್ಕಂಥ ಎಲ್ಲ ಚಾನ್ಸ್ಗಳು ಇರ್ತಕ್ಕಂಥದ್ದು. ಬೈ ಎಲೆಕ್ಷನ್ಗಳು ನಮ್ಮ ಫೇವರ್ ಆಗಿ ಯಾವಾಗಲೂ ಇರ್ತೇವೆ ರೂಲಿಂಗ್ ಪಾರ್ಟಿ ವಿಚಾರದಲ್ಲಿ. ಮೂರನೇದೇನಂತಂದ್ರೆ ಮೂರನೇದೇನಂತಂದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಜಂಟಿಯಾಗಿ ಪ್ರಚಾರ ಮಾಡ್ತಾರೆ, ಒಟ್ಟಾಗಿ ಕೆಲಸ ಮಾಡ್ತಾರೆ. ನೀವು ಹೇಳಿದಾಗೆ ಆಂತರಿಕವಾಗಿ ಪಕ್ಷದಲ್ಲಿ ಯಾವುದೇ ರೀತಿಯಾದ ಗೊಂದಲಗಳಿಲ್ಲ. ಅಲ್ಪಸಂಖ್ಯಾತರ ಟಿಕೆಟ್ ಕೊಡಬೇಕಾಗಿತ್ತು, ನೀವು ಹೇಳಿದಾಗೆ ಕೊಡಬೇಕಾಗಿತ್ತು. ಯಾಕಂದರೆ ಅವರ ಜನಸಂಖ್ಯೆ ಜಾಸ್ತಿಯಲ್ಲಿ ಕೇಳ್ತಕ್ಕಂಥದ್ದು, ಸಹಜವಾಗಿ ಕೇಳ್ತಕ್ಕಂಥದ್ದು. ಈ ಕೊಡದೇ ಇರ್ಬೋದು, ಕಾಂಪನ್ಸೇಟ್ ಮಾಡಲಿಕ್ಕೆ ಏನು ಮಾಡಬೇಕು ಸರ್ಕಾರದಲ್ಲಿ ಕ್ರಮಗಳನ್ನು ಕೈಗೊಳ್ತಾರೆ. ಯಾವತ್ತೂ ಕೂಡ ಅಲ್ಪಸಂಖ್ಯಾತರನ್ನಾಗಲಿ ಬಹುಸಂಖ್ಯಾತರಾಗಲಿ ಬಿಟ್ಟು ಮಾಡ್ತಕ್ಕಂಥ ಪ್ರಸಂಗ ನಮ್ಮಲ್ಲಿ ಇಲ್ಲವೇ ಇಲ್ಲ. 2 ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ನಾವು ಗೆಲ್ತೇವೆ. ಒಂದು ಕಡೆ ಬೈ ಎಲೆಕ್ಷನ್ ಅಂತಕ್ಕಂಥ ವಿಚಾರ, ಇನ್ನೊಂದು ಕಡೆ ನಾವು ನುಡಿದಂತೆ ನಡ್ಕೊಂಡಿರ್ತಕ್ಕಂಥವ್ರು, ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಈ ಸಲ ಗ್ಯಾರಂಟಿಗಳು ನೋಡಿ ನಮಗೆ ಮೊದಲಿಗಿಂತ ಜಾಸ್ತಿ ಪರ್ಸೆಂಟೇಜ್ ಬರ್ತದೆ. 46 to 50% ಓಟ್ ನಾವು ಪಡ್ಕೊಳ್ತೀವಿ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.